ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಗ್ಗೆ ತಗೊಂಡ್ಬರ್ತಾ ಇದೀವಿ. ಅದು ಯಾವುದು? DCT ಎಕ್ಸಾಮ್ ಬಗ್ಗೆ. ಯಾವುದು? DCET 2023 ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡ್ಬರ್ತಾ ಇದೀವಿ. ಸೊ ನಮ್ಮ ಚಾನೆಲ್ ಟೋಟಲ್ ಆಗಿ ಡೆಡಿಕೇಟೆಡ್ ಫಾರ್ ಪ್ರಿಪರೇಷನ್ ಆಫ್ ದಿ ಎಕ್ಸಾಮ್ಸ್ ಆಸ್ ವೆಲ್ ಆಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಗೆಟಿಂಗ್ ಇನ್ ಟು ದ ವೆರಿ ಗುಡ್ ಪೊಸಿಷನ್ಸ್. ಓಕೆ, ಈಗ ನಾವು DCT ಎಕ್ಸಾಮ್ ಇಂದ ಏನೇನು ಪಾಸಿಬಿಲಿಟೀಸ್ ಮಾಡ್ಬೋದು, ಈಗ ಬಿಟ್ಟಿರೋ ಸಿಲೆಬಸ್ ಏನಿದೆ, ಸೊ ಯಾವತ್ತು ಏನೇನು ಅಪ್ಡೇಟ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೋಡೋಣ. ಓಕೆ, ಈಗ ಕೊಟ್ಟಿರೋ ನೋಟಿಫಿಕೇಶನ್ ಅಲ್ಲಿ ಏನಿದೆ ಮಾಹಿತಿ ಅಂತಂದ್ರೆ ಗೆಳೆಯರೆ, ನೋಡಿ, DCT ಎಕ್ಸಾಮ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, DCT ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಿಗೆ ಇದನ್ನ ಓಡಿಸಿದರೆ. ಇದರಲ್ಲಿ ನಾವು ನೋಡ್ತಿರೋ ಸಿಲೆಬಸ್ ಯಾವ್ದು ಅಂತಂದ್ರೆ C20. ಈಗ ನೀವು ಓದ್ತಿರೋ ಸಿಲೆಬಸ್ C20 ಡಿಪ್ಲೊಮಾ. ಯಾವುದು? C20 ಸಿಲೆಬಸ್. ಓಕೆ, ಈ ಪ್ಯಾಟರ್ನ್ ಪ್ರಕಾರನೇ ಡಿಸೈನ್ ಮಾಡಿದ್ದಾರೆ ಫಾರ್ ಬೆನಿಫಿಟ್ ಆಫ್ ದ ಸ್ಟೂಡೆಂಟ್ಸ್ ಪರ್ಪಸ್ ಗಾಗಿ. ಓಕೆ, ಎಕ್ಸಾಮ್ ಯಾವಾಗಿರುತ್ತೆ ಅಂತ ಇಷ್ಟರಲ್ಲೇ ತಿಳಿಸ್ತಾರೆ. ಸೊ ದ ಎಕ್ಸಾಮ್ ಡೇಟ್ ವಿಲ್ ಬಿ ಅನೌನ್ಸ್ಡ್ ವೆರಿ ಸೂನ್. Once after your exams get completed, the exam dates they will announce it very early as possible. Okay, let us go to the main topic from this notification, that is the syllabus. Okay guys, see here, the syllabus is very beautiful. They have arranged in such a format so that you guys should be fit for all types of industries. ಆ ತರ ಚೂಸ್ ಮಾಡಿದರೆ. ಇವಾಗಿನ ತನಕ ಬಿಟ್ಟಿರೋ ಸಿಲೆಬಸ್ ಅಲ್ಲಿ ಈ ತರ ಪ್ಯಾಟರ್ನ್ ಇರಲೇ ಇರಲಿಲ್ಲ, ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಸಿಲೆಬಸ್ ಪ್ಯಾಟರ್ನ್. ಅಂಡ್ ದ ಎಕ್ಸಾಮಿನೇಷನ್ ಪೇಪರ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ. ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ದ ಟಾಪಿಕ್ಸ್ ಕೂಡ ವೆರಿ ಇಂಟ್ರೆಸ್ಟಿಂಗ್ ಇದೆ. ಟಾಪಿಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಇದಾವೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಇದೆ. ಸೊ ಲೆಟ್ ಅಸ್ ಪ್ರೊಸೀಡ್ ವಿತ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂಡ್ ಸಿಲೆಬಸ್ ಏನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ನಿಮಗೆ ಈ ಸಲ ಓನ್ಲಿ ದ ಎಕ್ಸಾಮಿನೇಷನ್ ವಿಲ್ ಬಿ ಫಾರ್ 3 hours ಅಂಡ್ ಮ್ಯಾಕ್ಸಿಮಮ್ ಆಫ್ 100 ಮಾರ್ಕ್ಸ್. ಓಕೆ, ಪಾಸ್ಟ್ ಅಲ್ಲೆಲ್ಲ 180 ಮಾರ್ಕ್ಸ್ಗೆ 120 ಮಾರ್ಕ್ಸ್ಗೆ ಆ ತರ ಎಲ್ಲ ಇರ್ತಿತ್ತು. ಬಟ್ ಈಗ ಓನ್ಲಿ ಫಾರ್ 100 ಮಾರ್ಕ್ಸ್ಗೆ ಇಟ್ಟಿದ್ದಾರೆ ಎಕ್ಸಾಮ್ ನ. ದಟ್ ಟು ಫಾರ್ ಕವರಿಂಗ್ ಓನ್ಲಿ 3 hours ಆಫ್ ಎಕ್ಸಾಮಿನೇಷನ್. ನೋಡಿ, 3 hours ಅಂದ್ರೆ ನಿಮಗೆ 6 3 18 180 ಮಿನಿಟ್ಸ್ ಬರುತ್ತೆ ಗೆಳೆಯರೆ. 180 ಮಿನಿಟ್ಸ್, you will be getting 180 minutes of time and you need to write only 100 marks. Only 100 marks. Okay, which means it is quite possible to crack all the marks which have been given in the examination point of view. Okay, the topics have been divided like this, guys. First, engineering mathematics for 20 marks, and statistics and analytics. It is not any kind of a mathematics, it is just an analytics and statistics. Okay, statistics means a bit of mathematics irutte, and analytics is totally related to the project management analytics, engineering alli mada analytics, and next ನಿಮ್ಮ work alli mada anta analytics topics na ಕೊಟ್ಟಿದ್ದಾರೆ. It is very interesting. I will tell you in detail in more when I go towards statistics analytics topic. Okay, and next is the IT skills, guys. IT skills, ಈಗ nowadays the all people are being attracted towards the IT domain. IT domain is booming sector. Okay, IT domain is a booming sector, and for IT people they need core knowledge. Without core knowledge they can't do anything, guys. ಹಾರ್ಡ್ವೇರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸಾಫ್ಟ್ವೇರ್ ಅಲ್ಲಿ ಕೋಡ್ ಬರೆಯಕ್ಕೆ ಆಗಲ್ಲ. ಸೊ ದಟ್ ಈಸ್ ವೈ, ಸೊ ಈ ಪ್ಯಾಟರ್ನ್ ಯಾವ ತರ ಡಿಸೈಡ್ ಮಾಡಿದಾರೆ ಅಂತ ಗೆಳೆಯರೆ, the pattern is in such a way so that the non-technical and a technical guy should fit for this technical education and for this competitive world. So ನೋಡಿ, IT skills ಅಲ್ಲಿ 20 ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಯಾವ ಟಾಪಿಕ್ಸ್ ಅನ್ನೋದು ಡಿಸ್ಕಸ್ ಮಾಡೋಣ ಇನ್ ಡೀಟೇಲ್. ಅಂಡ್ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವೆರಿ ಬೇಸಿಕ್ ಇದೆ ಗೆಳೆಯರೆ, ವೆರಿ ಬೇಸಿಕ್ ಇದೆ ಅಂದ್ರೆ ಸ್ವಲ್ಪ. ಬಟ್ ಟಾಪಿಕ್ಸ್ ತುಂಬಾ ಟಾಪಿಕ್ಸ್ ನ ಕವರ್ ಮಾಡಿದ್ದಾರೆ. ಸೊ ವಿ ವಿಲ್ ಕವರ್ ಆಲ್ ದ ಟಾಪಿಕ್ಸ್ ವಿತೌಟ್ ಇವನ್ ಲಿವಿಂಗ್ ಎ ಸಿಂಗಲ್ ಪಾಯಿಂಟ್. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ನಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನು ಕೊಟ್ಟಿದ್ದಾರೆ. ಬಿಫೋರ್ ಗೋಯಿಂಗ್ ಟು ದ ಆರ್ಗನೈಸೇಷನ್ ಏನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬೇಕು ಅದನ್ನು ಕೊಟ್ಬಿಟ್ಟಿದ್ದಾರೆ ಗೆಳೆಯರೆ. ವೆರಿ ಬ್ಯೂಟಿಫುಲ್. ಸೊ ದ ಟೋಟಲ್ ಮಾರ್ಕ್ಸ್ ವಿಲ್ ಬಿ ಲೈಕ್ 20 ಈಚ್ ಡಿವೈಡೆಡ್ ಮಾಡ್ಕೊಂಡ್ರೆ 100 ಮಾರ್ಕ್ಸ್ಗೆ ನಿಮ್ ಟೋಟಲ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಲೆಟ್ ಅಸ್ ಪ್ರೊಸೀಡ್ ಟುವರ್ಡ್ಸ್ ಈಚ್ ಇಂಜಿನಿಯರಿಂಗ್ ಟಾಪಿಕ್ಸ್. ಓಕೆ, ಫಸ್ಟ್ ಏನಿತ್ತು, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫಾರ್ 20 ಮಾರ್ಕ್ಸ್. ಇದನ್ನ 5 ಯೂನಿಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಗೆಳೆಯರೆ. ಸೊ ಟೋಟಲಿ 5 ಯೂನಿಟ್ಸ್ ದೇ ಹ್ಯಾವ್ ಬಿನ್ ಡಿವೈಡೆಡ್. ಸಿ ದ ಫಸ್ಟ್ ಯೂನಿಟ್ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಈಸ್ ಟೋಟಲ್ ಎಷ್ಟು 5 ಯೂನಿಟ್ಸ್ ತರ ಡಿವೈಡ್ ಮಾಡಿದ್ದಾರೆ. ಓಕೆ, 5 ಯೂನಿಟ್ಸ್ ಅಲ್ಲಿ ನಿಮಗೆ 20 ಮಾರ್ಕ್ಸ್ ಅಂದ್ರೆ ಈಚ್ ಯೂನಿಟ್ ವಿಲ್ ಕ್ಯಾರಿ ಫಾರ್ ಸಮ್ ರಫ್ಲಿ ಅರೌಂಡ್ ನೋಡಿ 4 ಮಾರ್ಕ್ಸ್ ಫಾರ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂದ್ರೆ ವೆರಿ ಈಸಿಯಸ್ಟ್ ಟಾಪಿಕ್. ನಿಮಗೆ ಶಾರ್ಟ್ ಟ್ರಿಕ್ಸ್ ಆ ತರ ನಾವು ತಿಳಿಸ್ಕೊಡ್ತೀವಿ ಗೆಳೆಯರೆ. ಶಾರ್ಟ್ ಟ್ರಿಕ್ಸ್ ಅಂಡ್ ದ ಟೈಮ್ ಸೇವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೈಂಡ್ ಆಫ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ಸ್. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ದಟ್ ಯು ಗೈಸ್ ನೀಡ್ ಟು ಕ್ರ್ಯಾಕ್ ಇಟ್ ವೆರಿ ಈಸಿಲಿ ಅಂಡ್ efficient and with more accuracy. Okay, so only for 4 marks ke matrix and determinants ಕೊಟ್ಟಿದ್ದಾರೆ. This is easily acquirable. Okay, not a problem.
ನೋಡಿ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಆಲ್ಜಿಬ್ರಾ, ಮ್ಯಾಥಮೆಟಿಕ್ಸ್, ಅಡಿಷನ್, ಸಬ್ಟ್ರಾಕ್ಷನ್, ಸ್ಕೇಲರ್, ಇವೆಲ್ಲ ಬೇಸಿಕ್ ಥಿಂಗ್ಸ್. ಸಿಂಗುಲರ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂಡ್ ಆರ್ಡರ್ 2 ಅಂಡ್ ಆರ್ಡರ್ 3 ಟೈಪ್ ಆಫ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಡಿಟರ್ಮಿನೇಟ್ ಮಾಡೋದು, ಕ್ರಾಮರ್ಸ್ ರೂಲ್ ನ ಹೇಗೆ ಐಡೆಂಟಿಫೈ ಮಾಡ್ತೀರಾ, ಆದ್ಮೇಲೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಗೆ ತೆಗಿತೀರಾ ಅನ್ನೋದು ಒಂದು ಕೊಟ್ಟಿದ್ದಾರೆ ಆರ್ಡರ್ 2 ಆರ್ಡರ್ 3 ನಲ್ಲಿ, ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್, ಐಜನ್ ವ್ಯಾಲ್ಯೂಸ್ ಯಾವ ತರ ಸಾಲ್ವ್ ಮಾಡ್ತೀರಾ. ಓಕೆ, ದಿಸ್ ಇಸ್ ದ ಟಾಪಿಕ್ ಫ್ರಮ್ ರಿಲೇಟೆಡ್ ಟು ದ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಅಂಡ್ ಕಮಿಂಗ್ ಟುವರ್ಡ್ಸ್ ದ ಸ್ಟ್ರೈಟ್ ಲೈನ್ಸ್. ನೋಡಿ ಸ್ಟ್ರೈಟ್ ಲೈನ್ಸ್ ಅಂತ ಅಂದ್ರೆ, ಸ್ಟ್ರೈಟ್ ಲೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇತ್ತು. ಬಟ್ ಈಗ ನಿಮ್ಮ ಡಿಪ್ಲೊಮಾ ನಲ್ಲಿ ವೆರಿ ಬೇಸಿಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್, ಇಂಟರ್ಸೆಪ್ಟ್ಸ್ ಆಫ್ ಸ್ಟ್ರೈಟ್ ಲೈನ್, ಇಂಟರ್ಸೆಪ್ಟ್ಸ್ ಫಾರ್ಮ್ಸ್ ಆಫ್ ಸ್ಟ್ರೈಟ್ ಲೈನ್ಸ್, ಇವೆಲ್ಲ ಸ್ಟ್ರೈಟ್ ಫಾರ್ಮುಲಾಸ್ ಇದಾವೆ ಗೆಳೆಯರೆ. ಸ್ಲೋಪ್ ಪಾಯಿಂಟ್ ಫ್ರಮ್ ಎ ಸ್ಟ್ರೈಟ್ ಲೈನ್, 2 ಪಾಯಿಂಟ್, 3 ಪಾಯಿಂಟ್, ಮಿಡ್ ಪಾಯಿಂಟ್. ಸೊ ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್, ಆಂಗಲ್ಸ್ ಬಿಟ್ವೀನ್ ಟೂ ಲೈನ್ಸ್ ಅಂಡ್ ಕಂಡೀಷನ್ಸ್ ಫಾರ್ ಲೈನ್ಸ್ ಟು ದ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್, ಇವೆಲ್ಲ ಸ್ಟ್ರೈಟ್ ಈಕ್ವೇಶನ್ಸ್ ಇಂದ ನಾವು ಸಾಲ್ವ್ ಮಾಡಬಹುದು. ಅಂಡ್ ವಿ ವಿಲ್ ಟೀಚ್ ಯು ಹೌ ಟು ಸಾಲ್ವ್ ಇಟ್ ಇನ್ ವೆರಿ ಫಾಸ್ಟ್ ಮ್ಯಾನರ್. ಏನು ವೆರಿ ಫಾಸ್ಟ್ ಮ್ಯಾನರ್ ಅಲ್ಲಿ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ. ಓಕೆ, ದಟ್ ಈಸ್ ಫಾರ್ ಓನ್ಲಿ 4 ಮಾರ್ಕ್ಸ್. ಅಂಡ್ ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್, ನೋಡಿ ಆಲ್ರೆಡಿ 8 ಮಾರ್ಕ್ಸ್ ಆಯ್ತು ಗೆಳೆಯರೆ. ಸೊ 8 ಮಾರ್ಕ್ಸ್ ಆಯ್ತು. ಈ 20 ಮಾರ್ಕ್ಸ್ ನ ಈಸಿಯಾಗಿ ತಗೊಂಡ್ಬಿಡ್ಬೋದು. ಇವೆಲ್ಲ ಆಲ್ರೆಡಿ ಬುಕ್ಕಣದಲ್ಲಿ ಇದ್ದಂಗೆ ನಿಮಗೆ. ಟ್ರಿಗ್ನೋಮೆಟ್ರಿ ಅಂತ ಅಂದ್ರೆ ನೋಡಿ, ಕಾನ್ಸೆಪ್ಟ್ಸ್ ಆಫ್ ಆಂಗಲ್ಸ್, ಮೆಜರ್ಮೆಂಟ್ಸ್, ರೇಡಿಯನ್ಸ್ ಕೊಟ್ಟಿದ್ದಾರೆ, ಕನ್ವರ್ಷನ್ಸ್ ಕೊಟ್ಟಿದ್ದಾರೆ, ಮತ್ತೆ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಡಿಫರೆಂಟ್ ಕ್ವಾಡ್ರೆಂಟ್ಸ್, ASTC ರೂಲ್, ಈ ತರ ರೂಲ್ ಹಾಕಿ ನಾವು ಫೈಂಡ್ ಔಟ್ ಮಾಡ್ತೀವಿ ASTC ಅಂತ ಹೇಳ್ಬಿಟ್ಟು. ಸೊ ಆ ASTC ರೂಲ್ ಬಗ್ಗೆ, ಕಾಂಪೌಂಡ್ ಅಲಿಡ್ ಆಂಗಲ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಅದು ಬೇಸಿಕ್ಸ್. ಅದು ಬರೀ ನೋಡಿ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ ಈ ಟಾಪಿಕ್ಸ್ ಅಲ್ಲಿ ಅಲಿಡ್ ಆಂಗಲ್ಸ್, ಕಾಂಪೌಂಡ್ ಆಂಗಲ್ಸ್ ಮೆನ್ಷನ್ ಮಾಡಿದ್ದಾರೆ. ಆದ್ಮೇಲೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪೌಂಡ್ ಆಂಗಲ್ಸ್ ವಿತೌಟ್ ಪ್ರೂಫ್ಸ್. ಪ್ರೂಫ್ಸ್ ಯಾವ ಬೇಕಾಗಿಲ್ಲ, ಯಾಕಂದ್ರೆ ಇರದೇ ಒಂದೊಂದು ಮಾರ್ಕ್ ಕೊಡ್ತಾರೆ. ಸೊ ಹಾಗಾಗಿ ಸ್ಟ್ರೈಟ್ ಅವೇ ಆನ್ಸರ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಇರುತ್ತೆ, ಪಟ್ ಅಂತ ಹಾಕಬೇಕು. ಸೊ ದಟ್ ವಿ ವಿಲ್ ಟೀಚ್ ಯು ಇನ್ ಅವರ್ ಕೋರ್ಸ್ ಆಫ್ ದಿ ಕರಿಕ್ಯುಲಮ್. ಅಂಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಮಲ್ಟಿಪಲ್ ಆಂಗಲ್ಸ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾಸ್. ಓಕೆ, ಇದನ್ನು ಈಸಿಯಾಗಿ ತಗೋಬಹುದು. ಓಕೆ, ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್. ಇದರಲ್ಲಿ ನೋಡಿ ತುಂಬಾ 4 ಪಾಯಿಂಟ್ ಕೊಟ್ಟಿದ್ದಾರೆ. ಏನು, ಡಿರೈವೇಟಿವ್ಸ್ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಇನ್ ಇಂಟರ್ವೆಲ್ ಅಲ್ಲಿ ಹೇಗೆ ಮಾಡ್ತೀವಿ, ಆದ್ಮೇಲೆ ರೂಲ್ಸ್ ಆಫ್ ಡಿಫ್ರೆನ್ಶಿಯೇಷನ್, ಸಕ್ಸೆಸಿವ್ ಡಿಫ್ರೆನ್ಶಿಯೇಷನ್ ಹೇಗೆ ಮಾಡ್ತೀವಿ ಅಪ್ ಟು ಸೆಕೆಂಡ್ ಆರ್ಡರ್ ಅಷ್ಟೇ. ಆದ್ಮೇಲೆ ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಶಿಯೇಷನ್ 4 ಅಪ್ಲಿಕೇಶನ್ಸ್ ಇದಾವೆ, ಅದು ಏನಂತ ನಾವು ಹೇಳ್ಕೊಟ್ಬಿಡ್ತೀವಿ. ಆದ್ಮೇಲೆ ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್, ಇದರಲ್ಲೂ ವೆರಿ ಬೇಸಿಕ್ ಓನ್ಲಿ 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಲಿಸ್ಟ್ ಆಫ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಅಂಡ್ ಬೇಸಿಕ್ ರೂಲ್ಸ್ ಆಫ್ ಇಂಟಿಗ್ರೇಷನ್ ಹೇಗೆ ಮಾಡ್ತೀವಿ ಅನ್ನೋದು, ಮತ್ತೆ ಎವಾಲ್ಯೂಯೇಷನ್ ಆಫ್ ಇಂಟಿಗ್ರಲ್ಸ್ ಆಫ್ ಸಿಂಪಲ್ ಫಂಕ್ಷನ್ಸ್ ಅಂಡ್ ದೇರ್ ಕಾಂಬಿನೇಷನ್, ಆದ್ಮೇಲೆ ಮೆಥಡ್ಸ್ ಆಫ್ ಇಂಟಿಗ್ರೇಷನ್, ಕಾನ್ಸೆಪ್ಟ್ಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್, ಅಪ್ಲಿಕೇಶನ್ಸ್ ಆಫ್ ಡೆಫಿನೆಟ್. ಸೇಮ್ ಡೆರಿವೇಟಿವ್ ಕ್ಯಾಲ್ಕುಲಸ್ ಹೇಗೆ ಮಾಡ್ತೀವಿ ಅದೇ ತರ ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದು ಫಾರ್ 4 ಮಾರ್ಕ್ಸ್. ಸೊ 20 ಮಾರ್ಕ್ಸ್ ನಾವು ಈಸಿಯಾಗಿ ನಿಮಗೆ ಅಕ್ವೈರ್ ಮಾಡ್ಕೊಡ್ತೀವಿ ಗೆಳೆಯರೆ. ಮ್ಯಾಥಮೆಟಿಕ್ಸ್ ನೋ ಡೌಟ್. ಅಂಡ್ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ನೋಡಿ, ವೆರಿ ಈಸಿಯೆಸ್ಟ್ ಟಾಪಿಕ್ಸ್ ಇದು, ಬಟ್ ಓನ್ಲಿ ಫಾರ್ ಎ ಪರ್ಸನ್ ಹೂ ಈಸ್ ವೆಲ್ ನೋನ್ ಅಬೌಟ್ ದ ಟಾಪಿಕ್ಸ್. ಓಕೆ, ನೋಡಿ ಇದು ವೆರಿ ಬೇಸಿಕ್ ಕೊಟ್ಟಿದ್ದಾರೆ ನಿಮಗೆ, ವಿತ್ ರೆಸ್ಪೆಕ್ಟಿವ್ ಟು ದ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ದ ಸಮ್ ವಾಟ್ ಆಫ್ ಕ್ಯಾಲ್ಕುಲಸ್ ಅಂಡ್ ಸಮ್ ವಾಟ್ ಆಫ್ ಅನಾಲಿಟಿಕ್ಸ್. ಓಕೆ, ಎಲ್ಲಾನು ಟಾಪಿಕ್ಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಸ್ಟಾಟಿಸ್ಟಿಕ್ಸ್, ಡಾಟಾ ಕಲೆಕ್ಷನ್ ಮತ್ತೆ ಟೈಪ್ಸ್. ನೋಡಿ ಡಾಟಾ ಕಲೆಕ್ಷನ್ ಏನೇನ್ ಮಾಡ್ತೀವಿ, ಇವು ಒಂದು 4 ಟೂಲ್ಸ್ ಕೊಟ್ಟಿದ್ದಾರೆ. ಆದ್ಮೇಲೆ ಡಾಟಾ ಕ್ಲೀನಿಂಗ್ ಹೇಗೆ ಮಾಡ್ಕೊಂತೀವಿ, ಮತ್ತೆ ಡೆಫಿನೇಷನ್ ಆಫ್ ಡಾಟಾ ಅಂಡ್ ಕ್ಲಾಸಿಫಿಕೇಶನ್ ಹೇಗೆ ಮಾಡ್ಕೊಂತೀವಿ, ಕ್ವಾಲಿಟೇಟಿವ್ ಆದ್ರೆ ಹೇಗೆ, ಕ್ವಾಂಟಿಟೇಟಿವ್ ಆದ್ರೆ ಹೇಗೆ, ಕಂಟಿನ್ಯೂಸ್ ಆದ್ರೆ ಹೇಗೆ. ಇದಕ್ಕೆ ಬರೀ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ಈಸಿಯಾಗಿ ತಗೋಬಹುದು, ನಿಮ್ಗೆ ಸ್ಟ್ರೈಟ್ ಅವೇ ಆನ್ಸರ್ ಇರುತ್ತದು. ಆದ್ಮೇಲೆ ಸಮರೈಸೇಷನ್ ಆಫ್ ಎ ಟೇಬಲ್. ನೋಡಿ ಒಂದು ಟೇಬಲ್ ಆಫ್ ಡಾಟಾನ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಯಾವ ಫಾರ್ಮ್ಸ್ ಅಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇದೊಂದು ಟಾಪಿಕ್ ಅಷ್ಟೇ. ಇದು ಏನಿಲ್ಲ, ಮತ್ತೆ ಜಾಸ್ತಿ ಏನಿಲ್ಲ ಇದರಲ್ಲಿ. ಎಲ್ಲ ಎಕ್ಸೆಲ್ ಶೀಟ್ ವರ್ಕ್ ಗೆಳೆಯರೆ, ಇದು ಒಂದು ಎಕ್ಸೆಲ್ ಶೀಟ್ ವರ್ಕ್ ತರ ಹೇಳ್ಬೋದು. ಡಿಸ್ಕ್ರಿಪ್ಟಿವ್ ಸ್ಟಾಟಿಸ್ಟಿಕ್ಸ್ ನೋಡಿ, ಟ್ಯಾಬ್ಲೇಷನ್, ಫ್ರೀಕ್ವೆನ್ಸಿ ಟ್ಯಾಬ್ಲೇಷನ್ ಹೇಗೆ ಮಾಡ್ತೀರಿ, ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಹೇಗೆ ಮಾಡ್ತಾರೆ, ಮತ್ತೆ ಗ್ರೂಪ್ ಡಾಟಾನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ, ಬಾರ್, ಪೈ, ಲೈನ್, ಎಲ್ಲ ಗ್ರಾಫ್ಸ್, ಚಾರ್ಟ್ಸ್, ಮತ್ತೆ ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್, ಮತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್, ಹಿಸ್ಟೋಗ್ರಾಮ್ಸ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ. ಈ ಹಿಸ್ಟೋಗ್ರಾಮ್ಸ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾ ಯೂಸ್ ಹೆಲ್ಪ್ ಆಗುತ್ತೆ ಇವಾಗ ಕಲ್ತ್ರೆ. ಮತ್ತೆ ಬಾಕ್ಸ್ ಪ್ಲಾಟ್, ಮತ್ತೆ ಲೀಫ್ ಸ್ಟೆಮ್ ಸಿಸ್ಟಮ್. ಈ ಲೀಫ್ ಸ್ಟೆಮ್ ಸಿಸ್ಟಮ್ ಅನ್ನೋದು ಸ್ವಲ್ಪ ನೀವಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮಗೆ. ಇವೆಲ್ಲ ಬೇಸಿಕ್ ಥಿಂಗ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ 6 ಮಾರ್ಕ್ಸ್ ಈಸಿಯಾಗಿ ತಗೋಬಹುದು. ಆದ್ಮೇಲೆ ನೋಡಿ ಮೆಜರ್ಸ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್. ಸೊ ಇದು ಸ್ವಲ್ಪ ನ್ಯೂ ಅಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಡಿಟರ್ಮಿನೇಷನ್ ಆಫ್ ಸೆಂಟ್ರಲ್ ಟೆಂಡೆನ್ಸೀಸ್ ರೇಂಜ್ ಹೇಗೆ ಮಾಡ್ತೀವಿ, ಅದು ಅಂದ್ರೆ ಇದೆಲ್ಲ ಏನಂತಂದ್ರೆ ನಾವು 10ನೇ ಕ್ಲಾಸಲ್ಲೇ ಓದಿದ್ವಿ ಇದನ್ನ. ಮೀನು, ಮೋಡು, ಮತ್ತೆ ಮೀಡಿಯನ್ ಫಾರ್ ದ ಡಾಟಾ ಹೇಗೆ ಮಾಡ್ತೀವಿ ಅನ್ನೋದು, ಅದನ್ನ ಮತ್ತೆ ಇಲ್ಲಿ ರಿವಿಷನ್ ಮಾಡ್ಬೇಕಷ್ಟೇ ನಾವು. ಓಕೆ, ಆದ್ಮೇಲೆ ಡಿಟರ್ಮಿನೇಷನ್ ಆಫ್ ಅಬ್ಸಲ್ಯೂಟ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಫಾರ್ ಡಾಟಾ ಲೈಕ್ ಏನು, ಕ್ವಾರ್ಟೈಲ್ ಡಿವಿಯೇಷನ್ ಹೇಗೆ ಮಾಡ್ತೀವಿ, ಅದರಲ್ಲಿ ಏನೇನು ಮೀನ್ ಡಿವಿಯೇಷನ್ ಹೇಗೆ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ವೇರಿಯನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ. ಓಕೆ, ಸ್ಕ್ಯೂನೆಸ್ ಮತ್ತೆ ಕುರ್ಟೋಸಿಸ್ ಗ್ರಾಫ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು, ಅದು 5 ಮಾರ್ಕ್ಸ್ ಕೊಟ್ಟಿದೆ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಗೆಳೆಯರೆ. ಇದು ಮತ್ತೆ ಫಸ್ಟ್ ಏನ್ ಹೇಳಿದಿನಲ್ಲ, ಸ್ಟಾಟಿಸ್ಟಿಕ್ಸ್ ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಫ್ಯೂಚರ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಕಡೆ ಯೂಸ್ ಮಾಡ್ತೀರಾ. ಮತ್ತೆ ನೋಡಿ ಲಾಸ್ಟ್ ಟಾಪಿಕ್ ಬಂದ್ರೆ ಇದು 4th ಟಾಪಿಕ್,
ನಿಮಗೆ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿ ಬರೀ 4 ಟಾಪಿಕ್ಸ್ ಇದಾವೆ ಫಾರ್ 4 ಯೂನಿಟ್ಸ್ ಅಂತ ಕರೀಬಹುದು ಆರ್ 4 ಯೂನಿಟ್ಸ್ ಯು ಕ್ಯಾನ್ ಕಾಲ್ ಇಟ್ ಆಸ್. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್. ಗೆಳೆಯರೆ, ಪ್ರೋಗ್ರಾಮಿಂಗ್ ಅಲ್ಲಿ ವೆರಿ ಈಸಿಯೆಸ್ಟ್ ಪ್ರೋಗ್ರಾಮಿಂಗ್ ಅಂದ್ರೆ ಪೈಥಾನ್. ಒನ್ ಲೈನ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ಬರೆದು ಬಿಸಾಕ್ಬಹುದು. ಓಕೆ, ಬಟ್ ಇಟ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಅಪ್ಲಿಕೇಶನ್ ಇನ್ ನೊವೆಡೇಸ್. ಎಲ್ಲಾ ಕಡೆ ಕ್ಲೌಡ್ಗೆ, ಎಲ್ಲ ಕಂಪ್ಯೂಟಿಂಗ್ಸ್ಗೆ ನಾವು ಪೈಥಾನ್ ಯೂಸ್ ಮಾಡ್ತೀವಿ. ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಡಾಟಾ ಬೇಸ್ ಇರ್ಬೋದು, ಅಮೆಝಾನ್ ವೆಬ್ ಸರ್ವಿಸ್ ಇರ್ಬೋದು, ಯಾವುದೇ ಕ್ಲೌಡ್ ಸರ್ವಿಸಸ್ ಮಾರ್ಕೆಟಿಂಗ್ ಏನೇ ಮಾಡ್ತೀವಲ್ಲ ಇದನ್ನ ಪೈಥಾನ್ ಅಲ್ಲೇ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ತುಂಬಾ ಅಡ್ವಾನ್ಸ್ ಸಿಸ್ಟಮ್ಸ್ಗೆ. ಸೊ ಇಂಟ್ರೊಡಕ್ಷನ್ ಕೇಳಿದರೆ ಸಿಂಟ್ಯಾಕ್ಸ್ ಏನೇನು ಯೂಸ್ ಮಾಡ್ತೀವಿ, ಕಮೆಂಟ್ಸ್, ಡಾಟಾ ಟೈಪ್ಸ್, ವೇರಿಯೇಬಲ್ಸ್, ಇಫ್ ಎಲ್ ಸ್ಟೇಟ್ಮೆಂಟ್ ಹೇಗೆ ಯೂಸ್ ಮಾಡ್ತೀವಿ, ಲೂಪ್ಸ್ ಅಂಡ್ ಅರೇಸ್ ಅಂಡ್ ಫಂಕ್ಷನ್ಸ್ ಇನ್ ಪೈಥಾನ್. ಇವೆಲ್ಲ ಬೇಸಿಕ್ಸ್ 6 ಮಾರ್ಕ್ ನಿಮ್ ಬೊಕ್ಕಣದಾಗ ಇದ್ದಂಗೆ 20ಗೆ 20ಕ್ಕೂ ಸ್ಕೋರ್ ಮಾಡ್ಬೋದು ಗೆಳೆಯರೆ. ಇದರಲ್ಲಿ ಹೇಳ್ತಾ ಇದೀನಿ, ಸ್ಟಾರ್ಟಿಂಗ್ 20 ಮ್ಯಾಥಮೆಟಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿ 40 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, ಆದ್ಮೇಲೆ ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್. ನೋಡಿ, ಇದು ಐ ಟಿ ಸ್ಕಿಲ್ಸ್ ಅಲ್ಲಿ ಹೇಳಿದ್ದಾರೆ. ಐ ಟಿ ಸ್ಕಿಲ್ಸ್ ಬಂದಿದೀವಿ ಇವಾಗ ನಾವು. ಯಾವುದು ಐ ಟಿ ಸ್ಕಿಲ್ಸ್. ಓಕೆ, ಐ ಟಿ ಸ್ಕಿಲ್ಸ್ ಬಂದಿದೀವಿ. ಐ ಟಿ ಸ್ಕಿಲ್ಸ್ ಅಲ್ಲೂ 20 ಮಾರ್ಕ್ಸ್ ಇದೆ. ಓಕೆ, ನೆನ್ಪಿಟ್ಕೊಳ್ಳಿ. ಇವಾಗ ನಾವು 40 ಮಾರ್ಕ್ ಕವರ್ ಮಾಡಿದ್ವಿ. 20 ಮಾರ್ಕ್ಸ್ ಹೇಗೆ ಕವರ್ ಮಾಡ್ತೀವಿ ಅನ್ನೋದು ಹೇಳೋಣ. ಏನೇನ್ ಟಾಪಿಕ್ಸ್ ಇದು ನೋಡಿ. ಇಂಟ್ರೊಡಕ್ಷನ್ ಟು ಬೇಸಿಕ್ ಕೋಡಿಂಗ್ ಇಂದ ಏನಿಲ್ಲ, ಪ್ರೋಗ್ರಾಮಿಂಗ್ಸ್ ಎಷ್ಟು ತರ ಪ್ರೋಗ್ರಾಮಿಂಗ್ಸ್ ಇದಾವೆ, ಅಲ್ಗಾರಿಥಮ್ಸ್ ಏನ್ ಯೂಸ್ ಮಾಡ್ತೀವಿ ವಿತ್ ಎಕ್ಸಾಂಪಲ್ಸ್, ಫ್ಲೋ ಚಾರ್ಟ್ಸ್ ಏನೇನು ಫ್ಲೋ ಚಾರ್ಟ್ಸ್ ಬರುತ್ತೆ, ಎಕ್ಸಿಕ್ಯೂಟ್ ಸಿಂಪಲ್ ಪ್ರೋಗ್ರಾಮ್, ಪ್ಯಾಲಿಂಡಮ್ ಪ್ರೋಗ್ರಾಮ್, ಎಡಿಷನ್, ಸಬ್ಟ್ರಾಕ್ಷನ್, ಮತ್ತೆ ನೇಮ್ ರಿವರ್ಸಲ್, ಉಲ್ಟಾ ಪುಲ್ಟಾ ಮಾಡೋದು. ಸೊ ಈ ತರ ಬೇಸಿಕ್ ಪ್ರೋಗ್ರಾಮ್ಸ್ ಇದಾವೆ. ಆ ಬೇಸಿಕ್ ಪ್ರೋಗ್ರಾಮ್ಸ್ ಅಲ್ಲಿ ಯಾವ್ದೋ ಒಂದು ಕೇಳ್ತಾರೆ, ನಿಮಗೆ ಪ್ರೋಗ್ರಾಮ್ ಕೊಡ್ತಾರೆ, ಕ್ವಶನ್ ಏನಪ್ಪಾ ಇದು ರಿಸಲ್ಟ್ ಏನ್ ಬರುತ್ತೆ ಅಂತ ಕೇಳ್ತಾರೆ, ಪಟ್ ಅಂತ ಹಾಕ್ಬೇಕು. ಸೊ ಇದೊಂದು. ಮತ್ತೆ ಇಂಟ್ರೊಡಕ್ಷನ್ ಟು ಅಪ್ಲಿಕೇಶನ್ ಡೆವಲಪ್ಮೆಂಟ್. ಅಪ್ಲಿಕೇಶನ್ ಡೆವಲಪ್ಮೆಂಟ್ ಹೇಗೆ ಮಾಡ್ತೀರಾ ಅಂದ್ರೆ, ಈ ಥಿಯರಿ ಓರಿಯೆಂಟೆಡ್ ಇರುತ್ತೆ, ನಿಮ್ ಕೋಡಿಂಗ್ ಇರಲ್ಲ. ಆದ್ಮೇಲೆ ಸಿಂಪಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಇದೆಲ್ಲ ಡ್ರಾಗ್ ಅಂಡ್ ಡ್ರಾಪ್ ಇಂದಾನೆ ಇದೆಲ್ಲ ಆಂಡ್ರಾಯ್ಡ್ ನ ಡೆವಲಪ್ ಮಾಡ್ತಾ ಇದಾರೆ. ಆಂಡ್ರಾಯ್ಡ್ ಆಪ್ಸ್ ನೆಲ್ಲ ಅದೇ ಈಸಿಯೆಸ್ಟ್ ಫಾರ್ಮ್ ಅಲ್ಲಿ ಡೆವಲಪ್ ಮಾಡ್ತಾರೆ. ಇದು ನೀವು ಸಿಂಪಲ್ ಆಗಿ ಆಪ್ ಒಂದು ಡೆವಲಪ್ ಮಾಡಕ್ಕೆ ಏನಿಗೆ ಪ್ರೊಸೀಜರ್ ಅನ್ನೋದು ಒಂದು ಇದರಲ್ಲಿದೆ ಪ್ರೊಸೀಜರ್. ಸೊ ಇದನ್ನು ನಿಮ್ಗೆ 4 ಮಾರ್ಕ್ ಅಲ್ಲಿ ಕವರ್ ಮಾಡಬಹುದು. ಬರೀ 4 ಮಾರ್ಕ್ ಕೊಟ್ಟಿದ್ದಾರೆ ಗೆಳೆಯರ ಇಂಟ್ರೊಡಕ್ಷನ್ ಟು ಬೇಸಿಕ್ ಆಫ್ ಕೋಡಿಂಗ್ ಅಲ್ಲಿ. ಅದನ್ನು ಈಸಿಯಾಗಿ ತಗೋಬಹುದು. ಇವಾಗ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ನಿಮಗೆ. ಯಾಕೆ ಅಂತಂದ್ರೆ ಐ ಟಿ ನಲ್ಲಿ ಹೋದ್ರೆ ಮಾಡದೆ ಇವು ಕೆಲಸ. ಡಿಸೈನ್ ಅಂಡ್ ಡೆವಲಪ್ ವೆಬ್ ಪೇಜಸ್. ಇದೊಂದು ವೆಬ್ ಡೆವಲಪ್ಮೆಂಟ್ ಅಲ್ಲಿ ಬರುತ್ತೆ. ಟೋಟಲ್ ಆಗಿ ವೆಬ್ ಡೆವಲಪ್ಮೆಂಟ್ ಅಲ್ಲೇ ಬರುತ್ತೆ. ಏನು ವೆಬ್ ಡೆವಲಪ್ಮೆಂಟ್ ಅಲ್ಲಿ ಬರುತ್ತೆ. ಡಿಸೈನ್ ಹೇಗ್ ಮಾಡ್ತೀವಿ ಪೇಜಸ್ ನ, ಮತ್ತೆ ಡೆವಲಪ್ಮೆಂಟ್ ಹೇಗ್ ಮಾಡ್ತೀವಿ ಪೇಜ್ ನ. ನೋಡಿ, ಅದರಲ್ಲಿ ಬೇಸಿಕ್ ವೆಬ್ ಟೆಕ್ನಾಲಜೀಸ್ ಏನೇನು ಯೂಸ್ ಮಾಡ್ತೀವಿ, ಬ್ರೌಸರ್, ವೆಬ್ ಬ್ರೌಸರ್, ಕ್ಲೈಂಟ್ ಸರ್ವರ್ ಮಾಡೆಲ್ ಹೇಗೆ ವರ್ಕ್ ಆಗುತ್ತೆ, ಇವೆಲ್ಲ ಬ್ರೌಸರ್ ಟೆಕ್ನಾಲಜೀಸ್. ಓಕೆ, ಬೇಸಿಕ್ ವೆಬ್ ಬ್ರೌಸರ್ ಟೆಕ್ನಾಲಜೀಸ್. ಇದರಲ್ಲಿ ಮತ್ತೆ ಯು ಆರ್ ಅಲ್ಲಿ ಎಸ್ ಸಿ ಒ ಟೆಕ್ನಿಕ್ಸ್, ಡೊಮೈನ್ ನೇಮ್ಸ್, ಡಿ ಎನ್ ಎಸ್, ಎಸ್ ಎನ್ ಪಿ, ಎಸ್ ಎನ್ ಎಂ ಎಸ್, ಈ ತರ ವೇರಿಯಸ್ ಡೊಮೈನ್ಸ್ ಬರ್ತವೆ. ಮತ್ತೆ IPv4, IPv6 ಇವೆಲ್ಲ ವೇರಿಯಸ್ ಡೊಮೈನ್ ನೇಮ್ಸ್. ಸೊ ಇದನ್ನ ಏನೇನು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದೊಂದು ಕೇಳಿದ್ದಾರೆ. ಮತ್ತೆ 2.2 ನಲ್ಲಿ ಕ್ರಿಯೇಟಿಂಗ್ ವೆಬ್ ಪೇಜಸ್ ವಿತ್ HTML5 ಸ್ಟಾಟಿಕ್ ವರ್ಷನ್ ಇಂದ ಯೂಸ್ ಮಾಡಿ ಹೇಗ್ ಮಾಡ್ತೀವಿ ಅನ್ನೋದು. ಇಂಟ್ರೊಡಕ್ಷನ್ ಟು ಎಡಿಟರ್ಸ್. ಎಡಿಟರ್ ಮತ್ತೆ ಪೇಜ್ ಎಲ್ಲ ಬರ್ದ್ಮೇಲೆ ಎಡಿಟ್ ಮಾಡ್ಬೇಕಲ್ಲ, ಅದನ್ನ ಹೇಗ್ ಮಾಡ್ಬೋದು ಅನ್ನೋದು. ಟ್ಯಾಗ್ಸ್ ಅಂದ್ರೆ ಏನು, ಹೇಗ್ ಟ್ಯಾಗ್ ಮಾಡ್ಬೇಕು ನೀವು, ಅಟ್ರಿಬ್ಯೂಟ್ಸ್ ಏನೇನ್ ಕ್ರಿಯೇಟ್ ಮಾಡ್ಕೋಬೇಕು, ಎಲಿಮೆಂಟ್ಸ್ ಮತ್ತೆ ಹೆಡ್ಡಿಂಗ್ಸ್, ಮತ್ತೆ ಲಿಂಕ್ಸ್, ಇಮೇಜಸ್ ಹೇಗೆ ಹಾಕೋಬೇಕು, ಲಿಸ್ಟ್, ಟೇಬಲ್ ಫಾರ್ಮ್ಸ್, ಮತ್ತೆ ಟೇಬಲ್ ಮತ್ತೆ ಫಾರ್ಮ್ಸ್ ಹೇಗೆ ರೆಡಿ ಮಾಡ್ಕೋಬೇಕು, ಫಾರ್ಮ್ಯಾಟಿಂಗ್ ಹೇಗೆ ಮಾಡ್ಕೋಬೇಕು, ಲೇಔಟ್ ಮತ್ತೆ ಲೇಔಟ್ ಪ್ರಿಪರೇಷನ್ ಅಂಡ್ ಐ ಫ್ರೇಮ್ಸ್. ಓಕೆ, ಇಷ್ಟು ನಿಮಗೆ ಸೆಕೆಂಡ್ ಟಾಪಿಕ್ ಅಲ್ಲಿ ಇದೆ. ಮತ್ತೆ ಥರ್ಡ್ ಅಲ್ಲಿ ನೋಡಿ, ಫಾರ್ಮ್ಯಾಟಿಂಗ್ ವೆಬ್ ಪೇಜಸ್ ವಿತ್ CSS ಸ್ಟೈಲ್, ಅಂದ್ರೆ ಸ್ಟೈಲ್ ಶೀಟ್ಸ್ ಅಂತ ಬರುತ್ತೆ. ಈ ಸ್ಟೈಲ್ ಶೀಟ್ಸ್ ಅಲ್ಲಿ ನಾವು ಫಾಂಟ್ ನ ಕಲರ್ ಕೊಡ್ಬೋದು, ಪ್ರಿಂಟ್ ಮಾಡಿದ್ಮೇಲೆ ಹೇಗೆ ರೆಪ್ರೆಸೆಂಟ್ ಮಾಡಬೇಕು, ಒಂದು ಸ್ಟೈಲ್ ಅಲ್ಲಿ ಬರಬೇಕು. ಇಂಟ್ರೊಡಕ್ಷನ್ ಟು CSS ಶೀಟ್ ಮತ್ತೆ ಇನ್ಲೈನ್ CSS, ಇದೆಲ್ಲ ಫ್ರಂಟ್ ಎಂಡ್ ಅಲ್ಲಿ ಮಾಡ್ತಾರೆ ಗೆಳೆಯರೆ. ಫ್ರಂಟ್ ಎಂಡ್, ಬ್ಯಾಕ್ ಎಂಡ್. ಓಕೆ, ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಫುಲ್ ಸ್ಟ್ಯಾಕ್ ಡೆವಲಪರ್ ಆಗ್ಬೇಕಂತಂದ್ರೆ ನೀವು ಒಂದು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗ್ಬೇಕಂತಂದ್ರೆ ನಿಮಗೆ ಇದು CSS ಅನ್ನೋದು ಒಂದು ಬ್ಯಾಕ್ ಎಂಡ್ ಅಲ್ಲಿ ಬಂದ್ಬಿಡುತ್ತೆ. ಇದನ್ನ ನೀವು ಫ್ರಂಟ್ ಎಂಡ್ ಗೆ ತಗೊಂಡ್ಬರ್ಬೇಕು. ಓಕೆ, ಅಂದ್ರೆ ನೀವು ಡಿಸೈನ್ ಮಾಡ್ಬೇಕಾಗುತ್ತೆ. ಈ CSS ಶೀಟ್ಸ್ ಅಲ್ಲಿ ಡಿಸೈನ್ ಮಾಡ್ಬೇಕಾಗುತ್ತೆ. ಇದು ನಿಮಗೆ ಫ್ರಂಟ್ ಎಂಡ್ ಅಲ್ಲಿ ಕಾಣುತ್ತೆ ನೀವೆಲ್ಲ ಪ್ರಿಂಟ್ ಮಾಡಿದಾದ್ಮೇಲೆ. ಓಕೆ, ಎಲ್ಲ ಏನೇನ್ ಕೋಡ್ ಬರೀತೀರಾ ಇದು ಬ್ಯಾಕ್ ಎಂಡ್ ಅಲ್ಲಿ ಬರೀತೀರಾ, ನಿಮಗೆ ಫ್ರಂಟ್ ಎಂಡ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ವೆಬ್ ಪೇಜ್ ಅಲ್ಲಿ. ಮತ್ತೆ ಡಿವಿಷನ್ ಹೇಗ್ ಮಾಡ್ತೀರಾ, ಮತ್ತೆ ಕಲರ್ಸ್, ಫ್ಲೋಟಿಂಗ್, ಪೊಸಿಷನಿಂಗ್ ಹೇಗ್ ಮಾಡ್ತೀರಾ, ಮಾರ್ಜಿನ್ಸ್, ಇದೆಲ್ಲ ಏನಂತಂದ್ರೆ ಒಂದು ವರ್ಡ್ ಅಂತ ಹೇಳ್ಬೋದು ಗೆಳೆಯರೆ. ವರ್ಡ್ ಅಲ್ಲಿ ನಾವೇನು ಇದು ಕೊಡ್ತೀವಲ್ಲ ಅದನ್ನ ಸಾಫ್ಟ್ವೇರ್ ಅಲ್ಲಿ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದೇ ಇದು. ಮಾರ್ಜಿನ್ಸ್, ಪ್ಯಾಡಿಂಗ್ಸ್, ಬಾರ್ಡರ್ಸ್, ಫಾಂಟ್ಸ್, ಅಲೈನಿಂಗ್ ಟೆಕ್ಸ್ಟ್ ಅಂಡ್ ಸ್ಟೈಲಿಂಗ್ ಲಿಂಕ್ಸ್, ಇದಕ್ಕೆಲ್ಲ ಕೋಡಿಂಗ್ ಬರುತ್ತೆ. ಆ ಕೋಡಿಂಗ್ ಹೇಗೆ ಬರಿಬೇಕು ಅನ್ನೋದು ಹೇಳ್ಕೊಡ್ತೀವಿ. ಆದ್ಮೇಲೆ ಕ್ರಿಯೇಟಿಂಗ್ ಎ ವೆಬ್ ಪೇಜ್ ಡೈನಮಿಕ್ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್. ಏನು ಕ್ರಿಯೇಟಿಂಗ್ ಎ ವೆಬ್ ಪೇಜ್ ಡೈನಮಿಕ್ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್. ನೋಡಿ, ಅಂದ್ರೆ ಇದು ರಿಯಲ್ ಟೈಮ್ ಅಪ್ಲಿಕೇಶನ್. ಇದೊಂದು ರಿಯಲ್ ಟೈಮ್ ಅಪ್ಲಿಕೇಶನ್. ರಿಯಲ್ ಟೈಮ್ ಅಪ್ಲಿಕೇಶನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಾದ್ಮೇಲೆ ಏನೇನ್ ಪ್ರಾಬ್ಲಮ್ ಬರ್ಬೋದು ಅದ್ರ ಬಗ್ಗೆ ಕೇಳ್ತಾರೆ. ಇಷ್ಟೆಲ್ಲ ಟಾಪಿಕ್ಸ್ ಅಲ್ಲಿ ಬರೀ 4 ಮಾರ್ಕ್ಸ್ ಕೊಟ್ಟಿದ್ದಾರೆ, ಅಂದ್ರೆ 4 ಕ್ವಶನ್ಸ್ ಇರುತ್ತೆ ಗೆಳೆಯರೆ, ನೆನ್ಪಿಟ್ಕೊಳ್ಳಿ. ಆದ್ಮೇಲೆ ನೋಡಿ, ಇಲ್ಲಿ ಕ್ರಿಯೇಟಿಂಗ್ ಎ ವೆಬ್ ಪೇಜ್ ಡೈನಮಿಕ್ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಡೈನಮಿಕ್ ವೆಬ್ ಪೇಜ್ ಹೇಗೆ ಮಾಡ್ತೀವಿ ಅಂಡ್ ಇಂಟ್ರೊಡಕ್ಷನ್ ಟು ಜಾವಾ ಸ್ಕ್ರಿಪ್ಟ್, ಬೇಸಿಕ್ ಸಿಂಟ್ಯಾಕ್ಸ್ ಏನು, ಫಂಕ್ಷನ್ಸ್ ಏನು, ಇವೆಂಟ್ಸ್ ಏನು, ಕ್ರಿಯೇಟಿಂಗ್ ಎ ಡ್ಯಾಶ್ ಬೋರ್ಡ್ಸ್ ಇನ್ ವೆಬ್ಸೈಟ್ಸ್. ಡ್ಯಾಶ್ ಬೋರ್ಡ್ಸ್ ಅಂದ್ರೆ ಗೊತ್ತಲ್ಲ, ಫ್ರಂಟ್ ಪೇಜ್, ನಾವು ಓಪನ್ ಮಾಡಿದ್ದೆ ಕಾಣೋ ಫ್ರಂಟ್ ಪೇಜ್, ಅದೇ ಡ್ಯಾಶ್ ಬೋರ್ಡ್. ಅದರಲ್ಲಿ ಏನೇನ್ ಕಾಣಬೇಕು, ಅನಾಲಿಟಿಕ್ಸ್ ಬರಬೇಕು, ನನಗೆ ಎಂಪ್ಲಾಯ್ಸ್ ಡಾಟಾಬೇಸ್ ಬರಬೇಕು, ಈ ತರ ಏನೋ ಒಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾನೆ, ಅದಕ್ಕೆ ಸಕ್ಕಂಗೆ ನಾವು ಒಂದು 7-8 ಫೀಚರ್ಸ್ ನ ಡೆವಲಪ್ ಮಾಡಿ ಫ್ರಂಟ್ ಎಂಡ್ ಅಲ್ಲಿ ಇಡಬೇಕಾಗುತ್ತೆ. ಓಕೆ,
ಆದ್ಮೇಲೆ ನೆಕ್ಸ್ಟ್ ಹೋದ್ರೆ ಥರ್ಡ್ ಯೂನಿಟ್ ಏನು, ಬಿಸಿನೆಸ್ ಪ್ರಾಸೆಸ್ ಆಟೋಮೇಷನ್ ಅಂಡ್ ERP. ಇದು ನೋಡಿ, ERP ಅನ್ನೋದು ಒಂದು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಆಗಿರುತ್ತೆ. ಇದರಲ್ಲಿ ಹಿಸ್ಟ್ರಿ, ಎವಲ್ಯೂಷನ್ ಏನೇನ್ ಬರುತ್ತೆ, ಯೂಸಸ್ ಆಫ್ ERP. ಒಂದು ERP ಅನ್ನೋದು ಎಲ್ಲಾ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ ಗೆಳೆಯರೆ. ಆಲ್ ಇಂಡಸ್ಟ್ರೀಸ್ ERP ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ತಾರೆ. ಅದರಲ್ಲಿ ಎಕ್ಸಾಂಪಲ್ ಅಂತಂದ್ರೆ ಸ್ಯಾಪ್ ಅನ್ನೋದು ಒಂದು ಸಾಫ್ಟ್ವೇರ್. ಓಕೆ, ಸ್ಯಾಪ್ ಅನ್ನೋದು ಒಂದು ಸಾಫ್ಟ್ವೇರ್ ನಾವು ತುಂಬಾ ವೈಡ್ಲಿ ಯೂಸ್ ಮಾಡ್ತೀವಿ. ಏನೇನ್ ಮಾಡ್ತಾರೆ ಇದರಲ್ಲಿ, ಫೈನಾನ್ಸ್ ಚೆಕ್ ಮಾಡ್ತಾರೆ, ಬಿಸಿನೆಸ್ ಪ್ರಾಸೆಸ್ ನ ನೋಡ್ತಾರೆ, ಮತ್ತೆ ಸ್ಟ್ರಕ್ಚರ್ಸ್, ಫಂಕ್ಷನ್ಸ್ ಹೇಗೆ ವರ್ಕ್ ಮಾಡುತ್ತೆ, ಮತ್ತೆ ಎಂಪ್ಲಾಯ್ ಡಾಟಾಬೇಸ್ ನ ನೋಡ್ಬೋದು ನೀವು. ಎಂಪ್ಲಾಯ್ ಡಾಟಾಬೇಸ್ ನ ನೋಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಏನ್ ನಡೀತದೆ ಅಂತ ತಿಳ್ಕೊಬಹುದು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಹೇಗ್ ನಡೀತದೆ ತಿಳ್ಕೊಬಹುದು, ಪ್ರಾಸೆಸ್ ಆಟೋಮೇಷನ್ ಹೇಗ್ ನಡೀತದೆ ಅಂತ ನೋಡ್ಬೋದು, ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹೇಗ್ ನಡೀತದೆ ಅಂತ ನೋಡ್ಬೋದು. ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ಸಲುವಾಗಿ ಅವ್ರು ಏನ್ ಮಾಡಿದ್ರೆ, ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್, ಸ್ಟ್ರಕ್ಚರ್, ಟೈಪ್ಸ್, ಫಂಕ್ಷನಲ್ ಯೂನಿಟ್ಸ್, ಮತ್ತೆ ವರ್ಕ್ ಫ್ಲೋಸ್ ಅಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್, ಕಾಂಪೊನೆಂಟ್ಸ್, ಯೂಸಸ್ ಅಂಡ್ ಯೂಸ್ ಕೇಸಸ್. ಅಷ್ಟೇ, ವೆರಿ ಸಿಂಪಲ್, ಬರೀ 4 ಮಾರ್ಕ್. ಓಕೆ, 4 ಮಾರ್ಕ್. ಇವೆಲ್ಲ ಬೊಕ್ಕಣದಾಗ ಇದ್ದಂಗೆ, ನಿಮ್ಗೆ ಏನೇನ್ ಟಫ್ ಇಲ್ಲ ಗೆಳೆಯರೆ, ಹೇಳ್ತಾ ಇದ್ದೀನಿ. ಟಫ್ ಇಲ್ದಿದ್ದು ಸಿಲೆಬಸ್ ಕೊಟ್ಟಿದ್ದಾರೆ, ಬಟ್ ವೆರಿ ಇಂಪಾರ್ಟೆಂಟ್ ಸಿಲೆಬಸ್. ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಬರ್ತಾ ಇದೆ ಟೀಚ್ ಮಾಡೋದಕ್ಕೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸಿಲೆಬಸ್ ಇದೆ. ಇದು ನೋಡಿ, ಇದೇ ನಿಮ್ಮ ಲಾಸ್ಟ್ ಯೂನಿಟ್ ಆಫ್ IT ಸ್ಕಿಲ್ಸ್. ಕ್ಲೌಡ್ ಟೆಕ್ನಾಲಜಿ ಬಗ್ಗೆ ಕೊಟ್ಬಿಟ್ಟಿದೆ. ಇಂಟ್ರೊಡಕ್ಷನ್ ಟು ಕ್ಲೌಡ್ ಮತ್ತೆ IoT ಅಂದ್ರೆ ಏನು, IoT ಕಾನ್ಸೆಪ್ಟ್ಸ್ ಏನಿದೆ. IoT ಅಂದ್ರೆ ಗೊತ್ತಿದೆನಾ, ಇಂಟರ್ನೆಟ್ ಆಫ್ ಥಿಂಗ್ಸ್. ಎಲ್ಲರೂ ಈ ಮಧ್ಯೆ IoT ಅಂತವ್ರೆ, ಬಟ್ IoT ನಲ್ಲಿ ಪ್ರಾಡಕ್ಟ್ಸ್ ಮಾತ್ರ ಡೆವಲಪ್ ಯಾರು ಮಾಡ್ತಾ ಇಲ್ಲ. ಓಕೆ, ಬಟ್ ಈಗ ಇದರಲ್ಲಿ ನಾವು ನೋಡಿದ್ರೆ ಏನೇನ್ ಕೊಟ್ಟಿದ್ದಾರೆ ನೋಡಿ. ಕ್ಲೌಡ್ ಅಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಸರ್ವಿಸಸ್ ಬರುತ್ತೆ. ಫಂಡಮೆಂಟಲ್ಸ್ ಆಫ್ ಕ್ಲೌಡ್ ಅಲ್ಲಿ IaaS ಅಂತ ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಆಸ್ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಸರ್ವಿಸ್, ಮತ್ತೆ ಸಾಫ್ಟ್ವೇರ್ ಆಸ್ ಸರ್ವಿಸ್. ಓಕೆ, ಸಾಫ್ಟ್ವೇರ್ ಆಸ್ ಸರ್ವಿಸ್ ಆದ್ಮೇಲೆ ಕ್ಲೌಡ್ ಡಿಪ್ಲಾಯ್ಮೆಂಟ್ ಟೈಪ್ಸ್ ಅಲ್ಲಿ 4 ಟೈಪ್ಸ್ ಬರುತ್ತೆ. ನೀವು ಕ್ಲೌಡ್ ಡಿಪ್ಲಾಯ್ ಮಾಡಿದಾದ್ಮೇಲೆ ಪಬ್ಲಿಕ್ ಇಡ್ಬೇಕಾ, ಪ್ರೈವೇಟ್ ಇಡ್ಬೇಕಾ, ಹೈಬ್ರಿಡ್ ಮಾಡ್ಬೇಕಾ, ಕಮ್ಯುನಿಟಿ ಕ್ಲೌಡ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಓದ್ತೀವಿ. ಕ್ಲೌಡ್ ಸರ್ವಿಸಸ್ ಅಲ್ಲಿ ಏನೇನ್ ಬರುತ್ತೆ, ಕ್ಲೌಡ್ ಸರ್ವಿಸಸ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರೋ ಅಂತ ಕ್ಲೌಡ್ ಸರ್ವಿಸಸ್ ಬಗ್ಗೆ ಕೊಟ್ಟಿದ್ದಾನೆ ಅವನು. ಯಾವುದೋ ಒಂದು ಗೂಗಲ್ ಡ್ರೈವ್ ಬಗ್ಗೆ, ಗೂಗಲ್ ಡಾಕ್ಸ್ ಹೇಗೆ ಯೂಸ್ ಮಾಡ್ತೀವಿ, ಗೂಗಲ್ ಕೋಲ್ಯಾಬ್ ಹೇಗೆ ಯೂಸ್ ಆಗುತ್ತೆ, HTML, ಲ್ಯಾಟೆಕ್ಸ್ ಅಂಡ್ ಮೋರ್. ಓಕೆ, ಇಷ್ಟು ಆದ್ಮೇಲೆ ಗೂಗಲ್ ಆಪ್ ಇಂಜನ್. ಇವಿಷ್ಟು ನಿಮಗೆ ಕ್ಲೌಡ್ ಸರ್ವಿಸಸ್ ಆಗಿರುತ್ತೆ. ಓಕೆ, ಕ್ಲೌಡ್ ಸರ್ವಿಸಸ್ ಇವು 4ಕ್ಕೆ ಓದಕ್ಕೆ ಹೇಳಿದಾನೆ. ಅವು 4 ಬಗ್ಗೆ ಈಸಿಯಾಗಿ ಟೀಚ್ ಮಾಡ್ಬೋದು ನಾವು, ಏನ್ ತೊಂದರೆ ಇಲ್ಲ. ನಿಮಗೆ ಈಸಿಯೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಹೇಳ್ಕೊಡ್ತೀವಿ, ತೊಂದರೆ ಆಗಿಲ್ದೆ. ನಿಮ್ಗೆ ನೋಡಿದ್ದೆ ಕ್ವಶನ್ ನೋಡಿದ್ದೆ ಆನ್ಸರ್ ಹೇಳ್ಬೇಕಾದ್ರೆ ಅದು ನಮ್ಮ ಇಂಟೆನ್ಷನ್. ಓಕೆ, ಅಂಡ್ ನೌ ಕಮಿಂಗ್ ಟುವರ್ಡ್ಸ್ ವರ್ಕಿಂಗ್ ಆಫ್ IoT. ನೋಡಿ, IoT ಹೇಗೆ ಕೆಲಸ ಮಾಡುತ್ತೆ, ಹೌ ದ IoT ಫಂಕ್ಷನ್ಸ್ ಅಂಡ್ IoT ಕಾಂಪೊನೆಂಟ್ಸ್, ವಾಟ್ ಆರ್ ದ ಕಾಂಪೊನೆಂಟ್ಸ್ ಆರ್ ಯೂಸ್ಡ್ ಇನ್ IoT. ಓನ್ಲಿ ಎ ಬ್ರೀಫ್ ಇಂಟ್ರೊಡಕ್ಷನ್ ಅಂಡ್ ಡೆಮಾನ್ಸ್ಟ್ರೇಷನ್ ಥ್ರೂ ವಿಡಿಯೋಸ್. ಯಾವ ವಿಡಿಯೋನ ನನಗಂತೂ ಗೊತ್ತಿಲ್ಲ, ಬಟ್ ಯಾವ ವಿಡಿಯೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಎ ವೆರಿ ಗುಡ್ ನಾಲೆಡ್ಜ್ ಅಬೌಟ್ IoT ಅಂಡ್ ಐ ಕ್ಯಾನ್ ಟೀಚ್ ಯು ವೆರಿ ಬೆಸ್ಟ್ ಅಂಡ್ ಟು ದ ಟಾಪ್ ಲೆವೆಲ್. ಸೊ ಬಟ್ ಟಾಪ್ ಲೆವೆಲ್ ಅವ್ರಿಗೆ ಬೇಕಾಗಿಲ್ಲ, ನಿಮಗೆ ಇವಾಗ ಬೇಸಿಕ್ ಆಗಿ ನಿಮ್ ಕಾಂಪಿಟೇಟಿವ್ ಲೆವೆಲ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತೀನಿ ನಾನು. ಓಕೆ, ಕಾಂಪಿಟೇಟಿವ್ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾಲೆಡ್ಜ್ ನ ಡೆಲಿವರ್ ಮಾಡ್ತೀನಿ. ಓಕೆ, ಅಂಡ್ ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ಸ್ ಆಫ್ ಇಂಟರ್ನೆಟ್ ಆಫ್ ಥಿಂಗ್ಸ್ ವಿತ್ ಎಕ್ಸಾಂಪಲ್. ನೋಡಿ, ಇವೆಲ್ಲ ಒಂದು ಕೇಸಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಲ್ಲಿ ಸ್ಮಾರ್ಟ್ ಹೋಮ್ ಅಂದೇನು, ಸ್ಮಾರ್ಟ್ ಸಿಟಿ ಅಂದೇನು, ಸ್ಮಾರ್ಟ್ ಫಾರ್ಮಿಂಗ್ ಅಂದೇನು. ಈ ಮಧ್ಯೆ ಸ್ಮಾರ್ಟ್ ಇಂಡಸ್ಟ್ರಿನೂ ಬಂದ್ಬಿಟ್ಟಿದೆ ಗೆಳೆಯರೆ. ಸ್ಮಾರ್ಟ್ ಇಂಡಸ್ಟ್ರಿ ನೀವೆಲ್ಲರ ಕೇಳಿರ್ತೀರಾ ಸ್ಮಾರ್ಟ್ ಸಿಟಿ ಅಂತ ಹೇಳಿ. ಯಾವ್ದಾಗಿದೆ, ಶಿವಮೊಗ್ಗ ಇವೆಲ್ಲ ಸ್ಮಾರ್ಟ್ ಸಿಟಿ ಆಗ್ಬಿಟ್ಟಿದೆ. ಬಟ್ ಅಲ್ಲಿ ಏನೇನು ಇಂಪ್ಲಿಮೆಂಟ್ ಆಗಿದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿದೆನಾ ಇಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ಡಿಸ್ಕಸ್ ಮಾಡೋಣ, ಹೇಗೆ ಫಂಕ್ಷನಾಲಿಟಿ ನಡೆಯುತ್ತೆ ಅನ್ನೋದು. ಓಕೆ, ಇಷ್ಟು ನಿಮ್ಮ IT ಸ್ಕಿಲ್ಸ್ 20 ಮಾರ್ಕ್ಸ್. ಇನ್ನೊಂದು ಟಾಪಿಕ್ ಇದೆ, ಸೈಬರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ. ನೋಡಿ ಗೆಳೆಯರೆ, ಸೈಬರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಅಂತಂದ್ರೆ ಏನಿಲ್ಲ, ನಾವೀಗ ಒಂದು ಸಾಫ್ಟ್ವೇರ್ ನ ಬಿಲ್ಡ್ ಮಾಡಿರ್ತೀವಿ. ಕರೆಕ್ಟ್, ಆ ಸಾಫ್ಟ್ವೇರ್ ನ ಬಿಲ್ಡ್ ಮಾಡಿರ್ತೀವಿ. ಆ ಸಾಫ್ಟ್ವೇರ್ಗೆ ಥ್ರೆಟ್ಸ್ ಇರುತ್ತೆ, ಯಾರು ಹ್ಯಾಕ್ ಮಾಡ್ಬೋದು, ನನ್ನ ಕಂಪ್ನಿ ಡಾಟಾನ ಸ್ಟೀಲ್ ಮಾಡ್ಬೋದು. ಅದಕ್ಕಾಗಿ ನಾನು 2 ಮೆಥಡ್ಸ್ ಅಲ್ಲಿ ಮಾಡ್ಬೇಕಾಗುತ್ತೆ. ಒಂದು ಸೆಕ್ಯೂರಿಟಿ ಅಂತೇಳಿ. ಸೆಕ್ಯೂರಿಟಿ ಅಂದೇನು, ವೇರಿಯಸ್ ಲೆವೆಲ್ ಚೆಕ್ಸ್ ಮಾಡೋದು, ವೇರಿಯಸ್ ಲೆವೆಲ್ ಅಲ್ಲಿ ಚೆಕ್ ಮಾಡೋದು. ಸೇಫ್ಟಿ ಅಂತ ಅಂದ್ರೆ ಏನು, ಒಂದು ಆಗೋದನ್ನ ತಡೆಯೋದು, ಅಂದ್ರೆ ಪ್ರಿವೆನ್ಷನ್ ಮಾಡ್ಕೊಳೋದು. ಪ್ರಿವೆನ್ಷನ್ ಪ್ರಿವೆನ್ಷನ್ ಮಾಡ್ಕೊಳೋದು, ಒಂದು ಥ್ರೆಟ್ ಆಗೋದನ್ನ ಪ್ರಿವೆಂಟ್ ಮಾಡ್ಕೊಳೋದು ಸೇಫ್ಟಿ ಅಂತೀವಿ. ಮತ್ತೆ ಸೆಕ್ಯೂರಿಟಿ ಚೆಕ್ಸ್, ಎಷ್ಟೆಲ್ಲ ಚೆಕ್ಸ್ ಮಾಡಿ ನಾವು ಡಾಟಾನ ತಗೊಂತೀವಿ ಅನ್ನೋದು ಸೆಕ್ಯೂರಿಟಿ ಬಗ್ಗೆ ಬರುತ್ತೆ. ಇದ್ರ ರಿಲೇಟೆಡ್ ಬಂದ್ರೆ 5.1 ಅಂತ ಕೊಟ್ಟಿದ್ದಾರೆ. 5.2 ಎರಡೇ ಟಾಪಿಕ್, ಒಂದು ಸೆಕ್ಯೂರಿಟಿ, ಒಂದು ಥ್ರೆಟ್ಸ್ ಬಗ್ಗೆ. ಓಕೆ, ನೋಡಿ, ಸೈಬರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ನಲ್ಲಿ ಏನೇನು, ಬ್ರೀಫ್ ಅವೇರ್ನೆಸ್ ಆಫ್ ಸೈಬರ್ ಸೇಫ್ಟಿ ಮೆಜರ್ಸ್. ಸಾರಿ ಗೈಸ್. ಅಂಡ್ ನೆಕ್ಸ್ಟ್ ಈಸ್ ಅಬೌಟ್ ಐಡೆಂಟಿಫಿಕೇಶನ್ ಆಫ್ ಬೇಸಿಕ್ ಸೆಕ್ಯೂರಿಟಿ ಇಶ್ಯೂಸ್ ಇನ್ ಮೊಬೈಲ್ ಫೋನ್ಸ್ ಅಂಡ್ ಪರ್ಸನಲ್ ಕಂಪ್ಯೂಟರ್. ಎರಡೇ ಟಾಪಿಕ್, ಒಂದು ಮೊಬೈಲ್ ಫೋನ್, ಒಂದು ಪರ್ಸನಲ್ ಕಂಪ್ಯೂಟರ್. In this too, how we are going to implement cyber security and cyber safety. Installation of antivirus, this is one type of cyber security and safety. Firewall concepts, browser settings. In browser settings, what and all we need to enable and what and all we need to disable in order to get this cyber security get into the action. ಅದಕ್ಕೆ ಇದನ್ನ ನೋಡ್ತೀವಿ. ಮತ್ತೆ ಇಂಪಾರ್ಟೆನ್ಸ್ ಆಫ್ ಪ್ರೈವಸಿ ಅಂಡ್ ಪಾಸ್ವರ್ಡ್ಸ್. ಪಾಸ್ವರ್ಡ್ ಇಲ್ಲದೆ ನಾವು ಸೆಕ್ಯೂರಿಟಿ ನಾವು ಕೊಡಕ್ಕಾಗುತ್ತಾ, ಪಾಸ್ವರ್ಡ್ ಕೊಟ್ರೇನೆ ತಾನೇ ಸೆಕ್ಯೂರಿಟಿ. ಬಟ್ ಆ ಸ್ಟ್ಯಾಂಡರ್ಡ್ ಏನಿರ್ಬೇಕು ಅನ್ನೋದು ಇಲ್ಲಿ ಕಲಿತೀವಿ. ಏನು ಸ್ಟ್ಯಾಂಡರ್ಡ್ ಪಾಸ್ವರ್ಡ್ ಕೊಡ್ತೀವಿ, ಕೆಲವೊಬ್ರು ಕೊಡ್ತಾರೆ I love at DCT, ಓಕೆ ರಮೇಶ್ at 235.
ಈ ತರ ಎಲ್ಲ ಕೊಡಬಾರ್ದು. ಪಾಸ್ವರ್ಡ್ ಕೊಡಬೇಕು ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಇದೆ, ಯಾರನ್ನಾಗ್ಲಿ ಹ್ಯಾಕ್ ಮಾಡಬಾರ್ದು. ದಟ್ ಈಸ್ ಕಾಲ್ಡ್ ಆಸ್ ಪಾಸ್ವರ್ಡ್ ಪಾಲಿಸಿ ಅಂಡ್ ಪ್ರೈವಸಿ ಆಸ್ ಪರ್ ದ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಕೊಟ್ಟಿದ್ದಾರೆ. ದಟ್ ಹೌ ವಿ ವಿಲ್ ಡೂ ಅನ್ನೋದು ಇದರಲ್ಲಿ ಟೀಚ್ ಮಾಡ್ಕೋಣ. ಮತ್ತೆ ಕಾಮನ್ ಥ್ರೆಡ್ಸ್, ಅದರಲ್ಲಿ ಏನು ಫಿಶಿಂಗ್ ಅನ್ನೋದು ಇಮೇಲ್ಸ್ ಅಲ್ಲಿ ಬರುತ್ತೆ, ಮತ್ತೆ ಡಾಸ್ ಅಟ್ಯಾಕ್, ಮ್ಯಾನ್ ಇನ್ ದ ಮಿಡಿಲ್ ಅಟ್ಯಾಕ್ ಏನು, ಎವೆಸ್ ಡ್ರಾಪಿಂಗ್ ಅಂದೇನು, ಸ್ಮ್ಯಾಮಿಂಗ್ ಅಂದೇನು, ಇವೆಲ್ಲ ಇಮೇಲ್ಸ್ ರಿಲೇಟೆಡ್ ಬರುತ್ತೆ ಗೆಳೆಯರೆ. ಅದನ್ನು ನೋಡೋಣ. ನೋಡಿ ಇದ್ರಲ್ಲೇ ಆಯ್ತು 20 ಮಾರ್ಕ್ ನೀವು ಈಸಿಯಾಗಿ ತಗೋಬಹುದು ಗೆಳೆಯರೆ. ಎಲ್ಲ ಬೇಸಿಕ್ ಟಾಪಿಕ್ಸ್, ನಿಮ್ಗೆ ತುಂಬಾ ಕ್ಯಾಲ್ಕುಲೇಟಿವ್ ತರ ಏನು ಇಲ್ಲ, ತುಂಬಾ ಕಡಿಮೆ ಇದೆ ಕ್ಯಾಲ್ಕುಲೇಟಿವ್ ಅನ್ನೋದು, ಥಿಯರಿ ಓರಿಯೆಂಟೆಡ್ ಜಾಸ್ತಿ. ನೋಡಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವೆರಿ ಬೇಸಿಕ್ ಕೊಟ್ಟಿದ್ದಾರೆ. ಸೇಫ್ಟಿ ಅಂದ್ರೆ ಏನು, ಅಯ್ಯೋ ಸೇಫ್ಟಿ ಸಿಂಬಲ್ಸ್, ಸೇಫ್ಟಿ ಬಗ್ಗೆ, ಎಲೆಕ್ಟ್ರಿಕಲ್ ಸೇಫ್ಟಿಯಲ್ಲಿ ಎಷ್ಟೆಲ್ಲ ರಕ ಸೇಫ್ಟಿ ಬರುತ್ತೆ, PPEs ಯೂಸ್ ಮಾಡ್ತೀವಿ ಸೇಫ್ಟಿಗೆ, ವೇರಿಯಸ್ ಟೈಪ್ಸ್ ಆಫ್ ಸೇಫ್ಟಿ ಸೈನೇಜ್ ಬೋರ್ಡ್ಸ್, ಆದ್ಮೇಲೆ ನೋಡಿ ಹೌ ಟು ಫ್ರೀ ಎ ಪರ್ಸನ್ ಫ್ರಮ್ ದ ಎಲೆಕ್ಟ್ರಿಕೇಶನ್, ಶಾಕ್ ಆದ್ಮೇಲೆ ಹೆಂಗೆ ಫ್ರೀ ಮಾಡ್ತೀವಿ ಅದೊಂದು ಸೇಫ್ಟಿ. ಆದ್ಮೇಲೆ ಇಲ್ಲಿ ನೋಡಿ CPR ಅನ್ನೋದೇನು, ಕಾರ್ಡಿಯೋ ಪಲ್ಮಿನರಿ ರಿಸಸಿಟೇಷನ್ ಅಂತ ಕರೀತಾರೆ. ಏನು ಹಾರ್ಟ್ ಅಟ್ಯಾಕ್ ಆದಾಗ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ಇದೇ ತರ ಶಾಕ್ ಆದಾಗ ಏನ್ ಟ್ರೀಟ್ಮೆಂಟ್ ಕೊಡ್ತೀರಾ, ಫಸ್ಟ್ ಏಡ್ ಏನೇನ್ ಬೇಕು, ಬ್ಯಾಂಡೇಜಿಂಗ್ ಹೇಗ್ ಮಾಡಬೇಕು, ಹಾರ್ಟ್ ಅಟ್ಯಾಕ್ ಬಂದ್ರೆ ಏನ್ ಮಾಡಬೇಕು, ಇದು ಬಗ್ಗೆ ಬೇಸಿಕ್ ಕೊಟ್ಟಿದ್ದಾರೆ. ಫೈರ್ ಸೇಫ್ಟಿ ಆದಾಗ ಏನ್ ಪ್ರಿವೆನ್ಷನ್ಸ್ ತಗೋಬೇಕು, ಆದ್ಮೇಲೆ ಎಕ್ಸ್ಟಿಂಗ್ವಿಷರ್ಸ್ ಇದ್ರೆ ಅದು ಯಾವ ಟೈಪ್ ಯಾವ್ದಕ್ಕೆ ಯೂಸ್ ಮಾಡಬೇಕು, ಡಿಫರೆಂಟ್ ಟೈಪ್ಸ್ ಆಫ್ ಫೈರ್ಸ್ ಅಂಡ್ ಯೂಸೇಜ್ ಆಫ್ ದ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂಡ್ ಡೆಮಾನ್ಸ್ಟ್ರೇಟ್ ರೆಸ್ಕ್ಯೂ ಟೆಕ್ನಿಕ್ಸ್ ಅಪ್ಲೈಡ್ ಡ್ಯೂರಿಂಗ್ ಫೈರ್ ಹಜಾರ್ಡ್ ಆದ್ಮೇಲೆ ಕರೆಕ್ಟ್ ಮೆಥಡ್ ಟು ಮೂವ್ ಇಂಜೂರ್ಡ್ ಪರ್ಸನ್ ಡ್ಯೂರಿಂಗ್ ದ ಎಮರ್ಜೆನ್ಸಿ. ಅಂದ್ರೆ ಇಂಜೂರ್ಡ್ ಪರ್ಸನ್ ಆದಾಗ ಮೂವ್ ಹೆಂಗ್ ಮಾಡ್ಬೇಕು, ಹೆಂಗ್ ಬೇಕಂಗ ಭುಜದ ಮೇಲೆ ಹಾಕೊಂಡು ಹೋಗೋದಲ್ಲ ಪರ್ಸನ್, ಹೇಗೆ ರೆಸ್ಕ್ಯೂ ಮಾಡ್ತೀವಿ ಅನ್ನೋದು ಅದೊಂದು ಮೆಥಡ್ ಇದೆ. ಸೊ ಆ ಮೆಥಡ್ ಹೆಸರೇನು, ಪ್ರಾಸೆಸ್ ಏನು ಅನ್ನೋದು ಇದ್ರಲ್ಲಿ ಓದ್ತೀವಿ. ಮತ್ತೆ ಇನ್ಫಾರ್ಮ್ ರಿಲಿವೆಂಟ್ ಅಥಾರಿಟಿ ಅಬೌಟ್ ಎನಿ ಅಬ್ನಾರ್ಮಲ್ ಸಿಚುಯೇಷನ್, ಅಂದ್ರೆ ಅಬ್ನಾರ್ಮಲ್ ಸಿಚುಯೇಷನ್ ಆದ ಇಂಡಸ್ಟ್ರೀಸ್ ನಲ್ಲಿ ಯಾರಿಗೆ ಇನ್ಫಾರ್ಮ್ ಮಾಡಬೇಕು, ನೀವು ಹೋಗಿ ನಿಮ್ ಮ್ಯಾನೇಜರ್ ಇನ್ಫಾರ್ಮ್ ಮಾಡ್ಬೇಕಾ, ನಿನ್ ಪಕ್ಕದಲ್ಲಿ ಕೊಲಿಗ್ ಇನ್ಫಾರ್ಮ್ ಮಾಡ್ಬೇಕಾ, ಅದಕ್ಕೊಂದು ಸ್ಟ್ರಾಟಜಿಕ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಇದ್ರಲ್ಲಿ ಕಳಿತೀವಿ. ಮತ್ತೆ ಅರ್ಥಿಂಗ್ ಟೈಪ್ಸ್, ಎಷ್ಟು ಟೈಪ್ ಅರ್ಥಿಂಗ್ ಇದೆ, ಪ್ಲೇಟ್ ಟೈಪ್ ಅರ್ಥಿಂಗು, ಪೈಪ್ ಅರ್ಥಿಂಗು, ಇನ್ನು ಇನ್ನೊಂದು ಏನಾದ್ರು ಪೀಟರ್ಸನ್ ಅರ್ಥಿಂಗ್ ಅಂತ ಬರುತ್ತೆ. ಸೊ ಇವೆಲ್ಲ ಬೇಸಿಕ್ ಟೈಪ್ಸ್ ಆಫ್ ಅರ್ಥಿಂಗ್. ಅದಾದ್ಮೇಲೆ ಫಂಡಮೆಂಟಲ್ಸ್, ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಅಲ್ಲಿ ನೋಡಿ ಸೋರ್ಸ್ ಆಫ್ ಎನರ್ಜಿ, ರಿನ್ಯೂವಬಲ್ ನಾನ್ ರಿನ್ಯೂವಬಲ್ ಎನರ್ಜೀಸ್, ಆದ್ಮೇಲೆ ಯೂನಿಟ್ಸ್ ಎಲ್ಲ EMF ಅಂದೇನು, ಪೊಟೆನ್ಶಿಯಲ್ ಡಿಫರೆನ್ಸ್, ರೆಸಿಸ್ಟೆನ್ಸ್ ಅಂದೇನು, ಈ ಯೂನಿಟ್ಸ್. ಆದ್ಮೇಲೆ ಮೆಷರ್ ಮಾಡೋಕೆ ಏನೇನ್ ಕ್ವಾಂಟಿಟೀಸ್ ಬರುತ್ತೆ, ಮೆಷರಿಂಗ್ ಡಿವೈಸ್ ಏನೇನ್ ಬರುತ್ತೆ, ಆಮೀಟರ್, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್, ಓಮ್ ವ್ಯಾಟ್ ಮೀಟರ್, ಮತ್ತೆ ಡಿಜಿಟಲ್ ಮಲ್ಟಿಮೀಟರ್ ಅಲ್ಲಿ ಎಷ್ಟು ರಕ ಏನೇನ್ ಮೆಷರ್ ಮಾಡ್ತೀವಿ, ಮೆಗ್ಗರ್ ಅಲ್ಲಿ ಏನ್ ಮೆಷರ್, ಟಾಂಗ್ ಟೆಸ್ಟ್ ಅಂದ್ರೆ ಏನು, ಇದು ವೈರ್ಲೆಸ್ ಮೆಷರ್ಮೆಂಟ್ ಆಫ್ ಕರೆಂಟ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೊ ಇದು ಬರುತ್ತೆ. ಇವೆಲ್ಲ ಏನಿಲ್ಲ ಗೆಳೆಯರೆ, ವೋಲ್ಟೇಜ್, ಕರೆಂಟ್, ಪವರ್ ಮತ್ತೆ ರೆಸಿಸ್ಟೆನ್ಸ್ ಇವೆಲ್ಲ ಮೆಷರ್ ಮಾಡಕ್ಕೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೆಗ್ಗರ್ ಯೂಸ್ ಮಾಡ್ತೀವಿ. ಟಾಂಗ್ ಟೆಸ್ಟ್ ಅಂದ್ರೆ ವೈರ್ಲೆಸ್ ಮೆಷರ್ಮೆಂಟ್ಗೆ. AC ಅಂಡ್ DC ಸೋರ್ಸಸ್ ಏನೇನ್ ಬರುತ್ತೆ, ಇದ್ರಲ್ಲಿ ಓಮ್ಸ್ ಲಾ ಅಂದ್ರೆ ಏನು ನೋಡಿ, ಸೀರೀಸ್ ಪ್ಯಾರಲಲ್ ಸರ್ಕ್ಯೂಟ್ಸ್ ಏನು ನೋಡಿ, V and I ಬಿಹೇವಿಯರ್ ಇನ್ ಸೀರೀಸ್ ಸರ್ಕ್ಯೂಟ್, ಪ್ಯಾರಲಲ್ ಸರ್ಕ್ಯೂಟ್, ಡಿಸ್ಕ್ರೈಬ್ ಓಪನ್ ಸರ್ಕ್ಯೂಟ್ ಅಂದೇನು, ಶಾರ್ಟ್ ಸರ್ಕ್ಯೂಟ್ ಅಂದೇನು, ಕ್ಲೋಸ್ ಸರ್ಕ್ಯೂಟ್ ಅಂದೇನು. ಆದ್ಮೇಲೆ ಈಕ್ವೇಶನ್ಸ್ ಟು ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸಸ್ ಕನೆಕ್ಟೆಡ್ ಇನ್ ಸೀರೀಸ್, ಇದು ವೆರಿ ಈಸಿ ಟಾಪಿಕ್. ಮತ್ತೆ ಅದೇ ತರ ಪ್ಯಾರಲಲ್ ಸರ್ಕ್ಯೂಟ್ ಕೇಳಿದಾನೆ. ಆದ್ಮೇಲೆ ಎರಡು ಕಾಂಬಿನೇಷನ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ಸ್. AC ವೇವ್ ಫಾರ್ಮ್ ಏನ್ ಬರುತ್ತೆ, AC ವೇವ್ ಫಾರ್ಮ್ ಗೆ ಬರೋ ಪ್ರಾಪರ್ಟೀಸ್ ಏನು, ಪ್ರಾಪರ್ಟೀಸ್ ಅಂತಂದ್ರೆ ಏನಿಲ್ಲ ಗೆಳೆಯರೆ, ವೋಲ್ಟೇಜ್, ಕರೆಂಟ್, ಏನ್ RMS ವ್ಯಾಲ್ಯೂ ಬರುತ್ತೆ, ಆವರೇಜ್ ವ್ಯಾಲ್ಯೂ ಬರುತ್ತೆ, ಟೈಮ್ ಪೀರಿಯಡ್, ಸೈಕಲ್, ಫ್ರೀಕ್ವೆನ್ಸಿ, ಇವೆಲ್ಲ ಡೆಫಿನೇಷನ್ಸ್. ಫೇಸ್ ಅಂದೇನು, ಫೇಸ್ ಡಿಫರೆನ್ಸ್ ಅಂದೇನು, ಫೇಸ್ ಶಿಫ್ಟ್ ಅಂದೇನು, ದೈರ್ ಯೂನಿಟ್ಸ್. ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ ಪ್ರೆಷರ್ ನಿಮ್ಗೆಲ್ಲ ಲಿಮಿಟೆಡ್ ಕೊಟ್ಟಿದ್ದಾರೆ ಗೆಳೆಯರೆ, ಇದಕ್ಕನ್ನ ಜಾಸ್ತಿ ನಾನು ಟೀಚ್ ಮಾಡಲ್ಲ. ಯಾಕಂತಂದ್ರೆ ವೈ, ಬಿಕಾಸ್ ಓನ್ಲಿ ವಾಟ್ ಎವರ್ ಇಟ್ ಈಸ್ ಗಿವನ್, ಓನ್ಲಿ ವಿತ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ಸ್ ವಿ ವಿಲ್ ಡಿಸ್ಕಸ್, ವಿಲ್ ನಾಟ್ ಗೋ ಬಿಯಾಂಡ್ ವಾಟ್ ಈಸ್ ಗಿವನ್. ಓಕೆ, we will frame in such a way so that you guys have to just deliver 100 on 100. Okay, that is what our intention is. Electrical work, power and power factor and its units, and mention the meters used for them, used to measure the work, power and power factor. Okay, and electrical energy and its measurements. SI units, how the which meter is used to measure, and single phase, three phase supplies are there. Okay, and other than that, protective devices. See, ಇಷ್ಟೆಲ್ಲ ಮಾಡಿದ್ಮೇಲೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಷ್ಟೆಲ್ಲ ಮಾಡಿ ಪ್ರೊಟೆಕ್ಟ್ ಮಾಡ್ಬೇಕು ತಾನೆ, ನಮ್ಮ ಡಿವೈಸ್ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ವೈರಿಂಗ್ ಸರ್ಕ್ಯೂಟ್ಸ್, ವಾಟ್ ಟೈಪ್ ಆಫ್ ವೈರಿಂಗ್ಸ್ are there. See, there are various types of protections. Necessity of protection devices, various protection devices and their functions. Fuse wire is also used for protection. Glass cartridge fuses, these are industrial fuses. HRC is also high rupturing fuse, high rupturing capacity we call it as. Okay, these are also used for industrial fuses. KitKat is a home used. Okay, MCCB, miniature circuit breaker, molded case circuit breaker, residual current circuit breaker, earthly case circuit breaker and relay. After that, different types of electrician tools. Okay, what all tools they will use for working functionality and its function. Describe various wiring tools. Okay, wiring tools. And after that, state procedure and procedure of care and maintenance of wiring tools. Nice. And next, so for this only 3 marks. Oh yeah, only 3 marks. And for previous it was 5 marks, fundamentals of electrical. And for protective device and wiring circuits only 3 marks. So describe different types of wiring systems: surface, concealed, PVC, casing and capping. Wiring systems and their application. Describe the types of wires, cables used for different current and voltage ratings. And after that, transformers. Okay,
In transformers, what all functions have been given? See, electrical machines and batteries and UPS. See, transformer working principle, transformation ratio, types and applications with their ratings. Okay, transformation ratio is given by V2 by V1. Itara simple functions are there. So that I will teach you. And induction motor. So on what and all single phase induction motor are three phase are there. Necessity of starters. What all starters we use to start the induction motor. Describe DOL starter and star delta starter. And there is also called soft starter, but it is not in your syllabus. I won't tell it much. What are the different causes and remedies for the failure of starter? So for this starter failure, DOL and star delta starter, if it fails, means what are the conditions in a induction motor? What are the batteries? In batteries there are different types of batteries: lead acid battery, lithium, concealed, sealed, maintenance free batteries, SMF ಅಂತ ಕರೀತಾರೆ, and modular tubular batteries are there. Selection criteria for batteries for different applications: which battery is need for which application, and ampere hour capacity is the unit of the batteries, and efficiency how we will measure. And in UPS, there are types of UPS. List the types of UPS, selection criteria of UPS, and sizing. How so? If for your home, if you want to decide a UPS, you from by three by from these three application, from these three topics, you can decide by your own rating based on your equipments, whichever is there in your home. Based on that equipments, you can decide. For this, only 5 marks is there. So, and the last topic in the electrical and electronics is digital and analog electronics. Okay, introduction to electronic devices and digital electronics. See here what they have given: basic conductor, insulator and semiconductors, identification of types and various of values of register by the color code. Vibgar anta karitare. Okay, we call it as very good wife of a okay, we call it for a register color code. There is a method I will teach you. BB Roy of a Great Britain, BB Roy of a Great Britain of a very good wife, we call it as that. How we will teach what it is and what are the percentage of tolerance, that and all from the basic point of view. And PN junction diode symbol character. And its Boolean identities and law. Digital systems, there are certain rules to find out the binary values, okay, in the computer system. So for that we use a number systems. Those are called binary number systems and Boolean identities and law. And in digital system, building blocks are there. In that, logic gates are there, symbols and truth table. These are very basic things, guys. And integrated circuits definition and its advantages. And sensors, these are all industrial sensors. Concept: types they have asked these many types: temperature, pressure, water, light, sound, smoke. What sensor you use? Smoke, proximity sensor, flow, humidity, voltage, vibration and insulation resistance. For this principle and working they have asked, and ratings or specification, cost and application. Okay, and actuators, in actuators they have asked what is the concept, types and applications of the actuators. Actuators is used to open a wall, close a wall. Okay, these are called as actuators. And relay as an actuator, how relay acts as an actuator, that is also there. And in microcontroller they have asked only as a programmable device and list the real world applications, that's it. And PLC and their applications. Okay, till here your electrical and electronics guys, I will make sure, definitely make sure that you will score till here 80 marks have been covered. 80 marks you will score it very easily. And now coming towards the last topic, that is project management skills, guys. Project management skills is one of the industrial oriented skills. Okay, in this they have asked it very specifically only a very few topics, that is introduction, how a team is formed, what are the features of a project, and benefits of project management, obstacles in project management. See, project consultants means who are called as project consultant, project manager and his role, responsibilities, what is the operation. Okay, and difference between project and operation, what is the process involved in a project management and process groups, what is scope of the work. Okay, we call it as any project, we call it as a scope. So SOW we call it as. Okay, what is call it as SOW, that is called a scope of work. Scope of work, what will be there, based on that how you have to execute your project. Difference between the project group objectives and project scope. Okay, in this only 4 marks is there, you can get it very easily, guys. I will teach you, don't worry about it. We will take care about all your marks.
Project administration. Okay, project administration. See how once after getting a project, how you are going to administer it. Administer in the sense how you are going to maintain a team, how you are going to design work breakdown structure, how you are going to break your project activities in schedules. Okay, in a weeks, in a days, week 1, week 2, week 3, how you are going to divide, that is called as work breakdown structure. And project execution plan, you have to give it to the customer, and this is the way how we are going to execute, and this is the timeline it is going to take until contracting plan, work package plan, organization plan, all plans they have given. Okay, systems and procedure plan, project procedure manual, project diary. Okay, project diary and execution system, project direction, communication in a project, to whom you have to communicate in a procedure oriented way. Project coordination, one guy will be there who is called as coordinator, and with whom he has to coordinate for getting the activities done. Prerequisites for successful project implementation. So this is covering only 4 marks. And next is about project life cycle. See, once the project is won by a company, how the life cycle of the project takes place. First it has to goes to whom's and project planning, after that execution, closure, and then risk. If any risk are there, that you have to close it. Types of risk, how, what all types of risk are there, there's some illustrations they have made, that only we will discuss. And risk assessment, once after identifying the risk, you have to make it assessment techniques, how we are going to mitigate this risk with certain illustrations. And what is the cost for this mitigation, project cost risk analysis. Okay, in this, what is the cost we are going to lose in this project, or we are going to get, or we are going to save. This we will do this evaluation. And estimating time and cost overrun risk. Okay, estimating what is the timeline for the project, and in that what are the risks are there, and what is the cost included in that overrun of the project. And organization procedures, systematic reasons for project cost overruns. Okay, ultimately the cost plays a huge role, that only we have to take care in order to win the project or in order to execute. Time overruns. Okay, for this only 4 marks is there. Project planning, scheduling, and monitoring. See guys, this is also a very basic thing. Once after getting the project, you need to plan neatly, correct? So what is the nature of the project planning and need for the project planning? What all equipment is required? Safety irbodu, or else related to the materials irbodu, or else cost, or else manpower, or else testings. What all testings you need? What are the calibrations you need? That we are going to discuss here. And functions of the project planning, what are the functions are there? And steps in project planning, what steps will be involved? And project planning structure. Okay, project planning structure, what is the structure? First it has to come to the project manager, and then to the engineers, and then to the calibration, separate segregated to the safety, and then to the project planning. Okay, and then to the dispatch, supply chain management. Like this, a certain chart will be there. In such structure they will be doing the job. Okay, project objectives and policies, tools used for the project planning, project scheduling, time monitoring efforts, bounded schedules and scheduling to match availability of manpower. See, this is very important. We have to give it to the customer, because he will ask us how many manpower is there and what is their availability. If the availability only is not there, means then what is the use of executing scheduling a project? Okay, scheduling to match release the funds. Okay, and projects in scheduling real life projects. Okay, project problems, oh sorry, problems in scheduling a real life projects. Okay, real life projects, some challenges will be there, those challenges we need to take care. Okay, and introduction, situation analysis and problem definition, getting setting goals and objectives, generating structures and strategies, implementation, what is project evaluation, and why is project evaluation important, what are the challenges in monitoring and evaluation. For this only 4 marks they have given guys, but it is a very huge topic. We will cover it as short as possible so that you can get only the marks and knowledge. Okay, we will give you sufficient knowledge guys, so that you have to score it very easily. By just seeing the question, you have to tick it, yes, this is the right answer. Okay, and next coming towards the last topic, that is project control, review and audit. Once after execution, how the control parameters are going to take place. Project control purpose, why control is needed, in order to control the cost, in order to control the manpower, in order to control the supply chain, in order to control the material. Okay, and problems of project control and Gantt charts. These are very important charts where we use it for the project management life cycle, and in control and review we will use it very importantly.
By this chart we can show very clearly to the customer or else to anybody, this is what the problem is, this is what the control we are going to take care. So how we are going to review that chart, we call it as a Gantt chart. Milestone charts means how the cost is being received and how the project is being executed. These are called milestones. Each milestone is set up by weeks, months, like that. And critical path method is called a CPM. Construction of a network, and network techniques in project scheduling, crashing project duration through network, project review, initial review, and post audit. Okay, performance evaluation, abundant analysis, objectives of project auditor audit, and functions of project auditor, project audit program. These are all auditing related, means they are going to see the procedure as per ISO 19001. Okay, and ishas will be there. Okay, ISO 9001 2018 they call it as, and one more 2015 will be there. So like this standards are there, guys. Based on that QMS standards, we call it as quality management standards. Based on that standards, they have designed this program for you guys. So we will teach you only related to the topics, not going beyond the topic levels. Okay, and other than that, difficulties in establishing audit purpose and scope, and then coming towards the trends, how we are going to use the digital trends in project management. What are the softwares we are going to use? Cloud technology in IoT and augmented reality as well as virtual reality, how we are going to do. Okay, virtual reality and augmented reality applications in project management and in smart cities. Guys, all 100 marks are easiest marks where you can score it. ಗೆಳೆಯರೆ, ನಾನು ಇವಾಗ ಹೇಳೋದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ಟೀಚಿಂಗ್ ನ ಅತಿ ಬೇಗದಲ್ಲೇ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ದು ಎಕ್ಸಾಮ್ ಕಂಪ್ಲೀಟ್ ಆಗೋದ್ರ ಒಳಗಡೆನೆ ನಾವು ಸ್ಟಾರ್ಟ್ ಮಾಡ್ತೀವಿ. ಐ ಮೀನ್ ಇನ್ ದ ಜೂನ್, ಜೂನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಜೂನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ದ ಕೋರ್ಸ್ ಈಸ್ ಗೋಯಿಂಗ್ ಟು ಬಿ ಲಾಂಚ್ಡ್, ಅಂಡ್ ದ ಕೋರ್ಸ್ ಫೀ ಏನಿರುತ್ತೆ, ಕೋರ್ಸ್ ಫೀ ಆಸ್ ವೆಲ್ ಆಸ್ ದ ಸ್ಟ್ರಕ್ಚರ್ ಅಂಡ್ ಆಸ್ ವೆಲ್ ಆಸ್ ದ ಸ್ಟ್ರಕ್ಚರ್ ಇದನ್ನೆಲ್ಲ ನಾವು ರಿಲೀಸ್ ಮಾಡ್ತೀವಿ. ಒಂದು ಡೆಮೋ ಕ್ಲಾಸ್ ನ ತಗೊಂತಾ ಇದೀವಿ. ಡೆಮೋ ಕ್ಲಾಸಸ್ ಆಲ್ಸೋ ವಿ ವಿಲ್ ರಿಲೀಸ್ ಇಟ್. ಮೀನ್ ವೈಲ್ ಯು ಗೈಸ್ ಕ್ಯಾನ್ ಗೋ ಥ್ರೂ ಅವರ್ videos we have posted for the BMRCL exam point of view, the explanation, and in that most of the topics have already been covered, but from your exam point of view, uh, topics need to yet to cover. Okay, but the explanation and what is our explanation and rest of the things how we are going to do, you can watch it in our channel called Naukri ಗೆಳೆಯ. Okay, Naukri ಗೆಳೆಯ. Okay, subscribe to the channel and watch very clearly to all the videos, and then let us start the course very soon and begin our classes as early as possible, so that we can complete all your topics and you guys can get 100 of 100 in all these 5 topics. Okay, we assure you that you are going to get maximum marks. Okay, maximum marks. However the candidate is, that is not our bother. Candidate will explain our explanation. So for that, you please visit our channel, and the videos already been done. ಆ ವಿಡಿಯೋಸ್ ನ ವಾಚ್ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಅದೇ ಪ್ರಕಾರನೇ ನಾವು ಈ ಕೋರ್ಸ್ ನ ಸ್ಟ್ರಕ್ಚರ್ ನ ಡಿಸೈನ್ ಮಾಡ್ತಾ ಇದೀವಿ. ಸೊ ಇನ್ನು ವೆರಿ ಸೂನ್ ಅಲ್ಲಿ ನಾವು ಇದನ್ನ ರಿಲೀಸ್ ಮಾಡ್ತೀವಿ. ಒಂದು ಡೆಮೋ ಕ್ಲಾಸ್ ನ ನಾನು ಅನೌನ್ಸ್ ಮಾಡ್ಬಿಟ್ಟು ನಾವು ಕೋರ್ಸ್ ನ ಅತಿ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಪ್ಲೀಸ್ ಒಂದೊಂದು ಬ್ಯಾಚ್ ಗೆ 50 ಮೆಂಬರ್ಸ್ ಅಂತ ಮಾತ್ರ ಅನ್ಕೊಂಡಿದೀವಿ. ಆ ತರ ನಾವು 3, 4, 5 ಬ್ಯಾಚಸ್ ಮಾಡ್ಬೋದು. ಸೊ ಪ್ಲೀಸ್ ರಿಜಿಸ್ಟರ್. ನಾವು ಈ ಚಾನೆಲ್ ಕೆಳಗಡೆ, ಈ ವಿಡಿಯೋ ಕೆಳಗಡೆ ಸಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಐ ವಿಲ್ ಪೋಸ್ಟ್ ಅವರ್ ಟೆಲಿಗ್ರಾಮ್ ಲಿಂಕ್, so that please join to that link and give your details, name, class, and your branch and the college. Okay, some basic standards we will mention, so that in such format you guys can send your name details, so that we can take it ahead and forward. Okay, thank you guys, thank you for watching our video, and we will make sure that you get into the good college where you will get a good placement. Okay, thank you guys, thank you for watching our channel. Please subscribe, do not miss it, like and share with all your friends, so that everybody can get a very good colleges. Okay, thank you guys, thank you for watching.